ಓಕೆ ಓಕೆ. ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯವನ್ನು ಸಲ್ಲಿಸ್ತಾ ಡಿಎಂಐ ಹಾಗೂ ಲೀಡರ್ಶಿಪ್ ಫೌಂಡೇಶನ್ ವತಿಯಿಂದ ನಡೆಯುವ ಈ ಒಂದು ಝೂಮ್ ಮೀಟಿಂಗ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರ ಸ್ವಾಗತ. ಇಂದಿನ ಸಬ್ಜೆಕ್ಟ್ ಪ್ರಾಡಕ್ಟ್ ಟ್ರೈನಿಂಗ್, ಅದರಲ್ಲಿ ಡಿಎಕ್ಸನ್ ನೋನಿ ಶಾಂಪೂ ಹೇರ್ ಕಲರ್ ಈ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಒಬ್ಬ ಶ್ರೇಷ್ಠ ವ್ಯಕ್ತಿ ನಮ್ಮಲ್ಲಿದ್ದಾರೆ. ಯಾಕಂದ್ರೆ ಅವರು ಡಿಎಕ್ಸನ್ ಅಲ್ಲಿ ಸುಮಾರು 26 ವರ್ಷದ ಅನುಭವವನ್ನು ಪಡೆದಂತ ವ್ಯಕ್ತಿ ಅಂತ ಹೇಳ್ಬೋದು. ಯಾಕಂದ್ರೆ 26 ವರ್ಷದಲ್ಲಿ 26ಕ್ಕಿಂತಲೂ ಜಾಸ್ತಿ ದೇಶವನ್ನು ಡಿಎಕ್ಸನ್ ಮುಖಾಂತರ ವಿದೇಶಿ ಪ್ರವಾಸ ಮಾಡಿದ್ದಾರೆ. ಅವರ ಟೀಮ್ ಅಲ್ಲಿ 75,000ಕ್ಕಿಂತಲೂ ಮಿಕ್ಕಿ ಡಿಸ್ಟ್ರಿಬ್ಯೂಟರ್ ಹೊಂದಿದ್ದಾರೆ. ಅದರಲ್ಲಿ 7,000ಕ್ಕಿಂತಲೂ ಜಾಸ್ತಿ ಸ್ಟಾರ್, 600ಕ್ಕಿಂತಲೂ ಮಿಕ್ಕಿ ರೂಬಿ, 200ಕ್ಕಿಂತಲೂ ಮಿಕ್ಕಿ ಡೈಮಂಡ್ ಹೊಂದಿದ್ದಾರೆ. ಇವರು ಹಲವಾರು ಕ್ಷೇತ್ರದಲ್ಲಿ ಸಾಧನೆಯನ್ನು ಸಹ ಮಾಡಿದ್ದಾರೆ. ಯಾಕಂದ್ರೆ ಇವರ ಸಾಧನೆಯನ್ನು ಗುರುತಿಸುವವರಿಗೆ ಆರ್ಯಭಟ ಸನ್ಮಾನ ಅವಾರ್ಡ್ ಇರ್ಬೋದು, ಜೈನ್ ಇಂಟರ್ನ್ಯಾಷನಲ್ ಅವಾರ್ಡ್ ಇರ್ಬೋದು. ಡಿಎಕ್ಸನ್ ಅಭಿಮಾನಿ ಬಳಗದಿಂದ ಡಿಎಕ್ಸನ್ ಸಾಧಕ ರತ್ನ ಪಡೆದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹೃದಯವಂತ ನಾಯಕರಾದ ಶ್ರೀಯುತ ಎಸ್.ಎನ್. ಶೆಟ್ಟಿ, ಡಬಲ್ ಕ್ರೌನ್ ಡೈಮಂಡ್ ಎಸ್.ಎನ್. ಶೆಟ್ಟಿ ಸರ್ ಇವತ್ತಿನ ಕಾರ್ಯಕ್ರಮ ನಡೆಸಲಿಕ್ಕೆ ಸರ್ ತಮಗಾಗಿ ವೇದಿಕೆ ಸರ್. ಓಕೆ, ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು ವೆರಿ ಮಚ್. ಸೊ ವಿಲ್ ಗೋ ವಿತ್ ಒಂದ್ಸಲ ನಾನು ಆಲ್ರೆಡಿ ಇದನ್ನ ಪಾಠ ಮಾಡಿದ್ದೀನಿ. ಮಧ್ಯದಲ್ಲಿ ಏನಾಯ್ತು ಅಂದ್ರೆ ನಮ್ಮ ಕಂಪನಿಯ ಸ್ಟಾಕ್, ನಮ್ದು ಆಕ್ಚುಲಿ ಬಿಗಿನಿಂಗ್ ಕಂಪನಿ ಒಂದು 10,000 ಬಾಕ್ಸ್ ಆರ್ಡರ್ ಮಾಡ್ತದೆ ಸ್ಟಾರ್ಟಿಂಗ್ ಅಲ್ಲಿ. ಯಾಕೆಂದ್ರೆ ಪ್ರಾಡಕ್ಟ್ ಏನಂತ ಗೊತ್ತಿರೋದಿಲ್ಲ, ಹೊಸ ಪ್ರಾಡಕ್ಟ್ ಅಂತ. ಸೊ ಸಾಧಾರಣ 10,000 ಪ್ರಾಡಕ್ಟ್ ಇನ್ನೊಂದು ಆವರೇಜ್ ಅದು 6 ಮಂತ್ ಬರ್ತದೆ, 6 ತಿಂಗಳವರೆಗೆ. ಅಂದ್ರೆ ಪ್ಯಾನ್ ಇಂಡಿಯಾ, ಅಂದ್ರೆ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ನಮ್ದು 29 ಸ್ಟೇಟ್ ಅಲ್ಲಿಯೂ ಅದು ಲಾಂಚ್ ಆಗ್ತದೆ. ಸೊ ಹಾಗಾಗಿ ಅದು ಅಷ್ಟು ಬರ್ಬೇಕು, 6 ತಿಂಗಳು ಬರ್ಬೇಕಾಗಿತ್ತು. ಬಟ್ ಏನಾಯ್ತು ಅಂತ ಹೇಳಿದ್ರೆ ದ ಡಿಮಾಂಡ್, ಈ ಪ್ರಾಡಕ್ಟ್ ಡಿಮಾಂಡ್ ಇಂದ 2 ತಿಂಗಳಲ್ಲೇ ಅದು ಖಾಲಿ ಆಗೋಯ್ತು ನೋಡಿ. ಹಾಗೆ ಮಧ್ಯದಲ್ಲಿ ಇದು ಸ್ಟಾಕ್ ಇರಲಿಲ್ಲ. ಸೊ ಈಗ ಪುನಃ ನಮಗೆ ಸ್ಟಾಕ್, ಫುಲ್ ಸ್ಟಾಕ್ ಬಂದಿದೆ. ಸೊ ಅದಕ್ಕೋಸ್ಕರ ಪುನಃ ಸೆಕೆಂಡ್ ಟೈಮ್ ನಾನು ಅದನ್ನ ನಿಮ್ಗೆ ತಿಳಿಸ್ತಾ ಇರೋದು. ಸೊ ಈಗ ಸಾಧಾರಣ ನಾನು ಹೇಳುದು 40 ವರ್ಷಕ್ಕೆ ಶುರು ಆಗ್ತದೆ, ಕೆಲವರಿಗೆ 30 ವರ್ಷಕ್ಕೆ ಕೂದಲು ಬಿಳಿ ಆಗ್ಲಿಕ್ಕೆ ಶುರು ಆಗ್ತದೆ. ಕೆಲವರು ಬೇರೆ ಕಲರ್ನ ಯೂಸ್ ಮಾಡ್ತಾರೆ, ಕೆಲವರು ಯೂಸ್ ಮಾಡೋದಿಲ್ಲ. ಸೊ ಈಗ ಮ್ಯಾಕ್ಸಿಮಮ್ ಜನ, ಸಾಧಾರಣ 90% ಜನ ಹೇರ್ ಡೈ ಅನ್ನ ಯೂಸ್ ಮಾಡ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಹೇರ್ ಡೈ ಯೂಸ್ ಮಾಡ್ತಾರೆ, ಕಲರ್ ಮಾಡ್ತಾರೆ. ಆದ್ರೆ ಒಂದು ತಾವು ನೆನಪಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ, ನಾವು ಸಹ ಮೊದಲು ನಮ್ಗೆ ಡಿಎಕ್ಸನ್ ಗೊತ್ತಿಲ್ಲ, ಮೊದಲೆಲ್ಲ ಬೇರೆ ಬೇರೆ ಯೂಸ್ ಮಾಡಿದೀವಿ. ಆವಾಗ ನಮ್ಗೆ ಅದ್ರ ವಿಷಯ ಕರೆಕ್ಟ್ ಗೊತ್ತಿಲ್ಲ. ಈಗ ಸಕ್ಕರೆ ಇದ್ದ ಹಾಗೆ ಇದು ಕೂಡ, ಇದರಲ್ಲಿ ಒಂದು ಅಂಶ ಆಡ್ ಮಾಡಿಬಿಡ್ತಾರೆ, ದಟ್ ಈಸ್ ಅಮೋನಿಯಾ ಅಂತ. ಅಮೋನಿಯಾ ಬಗ್ಗೆ ನೀವು ತಿಳ್ಕೊಳ್ಬೇಕಾಗ್ತದೆ. ಈ ಶಾಂಪೂ ಅಲ್ಲಿ ಏನಾದ್ರೂ ಅಥವಾ ಈ ಡೈಯಲ್ಲಿ ನೀವು ಅಮೋನಿಯಾ ಇದ್ರೆ ಅಂತ ಹೇರ್ ಡೈ ಅಥವಾ ಅಂತ ಹೇರ್ ಕಲರ್ ಅನ್ನ ನೀವು ಯೂಸ್ ಮಾಡಬಾರ್ದು. ಬಟ್ ಅಮೋನಿಯಾ ಯಾಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಮೋನಿಯಾ ನಮ್ಮ ಕೂದಲಿಗೆ ಅದು ಗಡಸುತನ, ಅಂದ್ರೆ ನೀವು ಒಂದ್ಸಲ ಆ ಕಲರ್ ಒಟ್ಟಿಗೆ ಅಮೋನಿಯಾ ಮಿಕ್ಸ್ ಮಾಡಿದ್ರೆ ಅಷ್ಟು ಸುಲಭದಲ್ಲಿ ಆ ಕೂದಲಿಂದ ಆ ಕಲರ್ ಹೋಗುದಿಲ್ಲ ನಿಮ್ಗೆ. ಅದು ತುಂಬಾ ದಿನ ಡ್ಯೂರಬಿಲಿಟಿ ಬರ್ತದೆ. ಬಟ್ ಅದಕ್ಕಿಂತ 1000 ಟೈಮ್ಸ್ ಅದು ಡೇಂಜರ್ ಇದೆ, 1000 ಹಲೋ, ಟೈಮ್ಸ್. ಗುಡ್ ಮಾರ್ನಿಂಗ್ ಸರ್. ಹೇಳಿ. ಸರ್, ನಮ್ಮ ಫ್ಯಾಕ್ಟ್ರಿ ಸರ್ ಅಮೋನಿಯಾ ನಾನೇ ಪ್ರಿಪೇರ್ ಮಾಡ್ತೇನೆ ಸರ್, ಅಮೋನಿಯಾ ಸೊಲ್ಯೂಷನ್. ಹಾ, ಅಮೋನಿಯಾದ ಸೈಡ್ ಎಫೆಕ್ಟ್ ಏನ್ ಗೊತ್ತಿದೆ ನಿಮ್ಗೆ ಹಾಗಾದ್ರೆ? ಗೊತ್ತಿದೆ ಸರ್. ಅಮೋನಿಯಾ ಯೂಸ್ ಮಾಡಿದ್ರೆ ಸರ್ ಮ್ಯಾಕ್ಸಿಮಮ್ ನಮ್ಮಲ್ಲಿ 90% ಹುಡುಗರಿಗೆಲ್ಲ ಸರ್ ತೆಲ್ಯಾನ್ ಕೂದಲು ಹೋಗಿದಾವ್ ಸರ್. ಹೋಗಿದಾವ್, ನನ್ನೂ ಕೂಡ ಉದುರ್ತಾ ಇದ್ವು ಸರ್. ಓಕೆ. ಅದು ಉದುರ್ತಾ ಇದ್ವು. ಇವಾಗ ನಾನು ಡಿಎಕ್ಸನ್ ಪ್ರೊಡಕ್ಷನ್ ತಗೋದ್ರಿಂದ, ಆಮೇಲೆ ಶಾಂಪೂ ಎಲ್ಲ ಯೂಸ್ ಮಾಡ್ತಾರೆ ಸರ್, ನಾನು ತೆಲ್ಯಾನ್ ಕೂದಲು ಉದುರೋದು ಕಡಿಮೆ ಆಗಿದೆ. ಆಮೇಲೆ ಇವಾಗ ನಾನು ಆ ಪ್ಲಾಂಟ್ ಬಿಟ್ಟು ಬೇರೆ ಕಡೆ ಹೋಗಿದ್ದೇನೆ ಸರ್. ಆಮೇಲೆ ನಮ್ಮ ಕಂಡಮ್ ತಯಾರಾಗ್ಬೇಕಾದ್ರೆ ಮಸ್ಟ್ ಅಂಡ್ ಶುಡ್ ಫಸ್ಟ್ ನಮ್ಗೆ ಅಮೋನಿಯಾ ಬೇಕೇ ಬೇಕು ಸರ್. ಅಮೋನಿಯಾ ಲಿಕ್ವಿಡ್ ಸರ್. 1% 5% ವರೆಗೂ ಅಮೋನಿಯಾ ಯೂಸ್ ಮಾಡ್ತೇವೆ ನಾವು ಪ್ರೊಡಕ್ಷನ್ ಚಾಲು ಮಾಡ್ತೀವಿ ಸರ್. ಡೈಲಿ ಏನಂದ್ರೆ ಸರ್ ಒಂದು ನಮ್ಮ 5ರಿಂದ 6 ಇದು ಸರ್ ಲೀಟರ್ಸ್ ಅಮೋನಿಯಾ ಯೂಸ್ ಮಾಡ್ತೀವಿ ಸರ್ ನಮ್ಮ ಫ್ಯಾಕ್ಟ್ರಿ ಒಳಗಡೆ. ನೋಡಿ, ಆಮೇಲೆ ಅದ್ರ ಜೊತೆ ಚಿಲ್ಕಾ ಪೌಡ್ರಿ ಸರ್. ಹೀಗಾಗಿ ಡಸ್ಟ್ ಅಲರ್ಜಿ ಆಮೇಲೆ ಅಮೋನಿಯಿಂದ ನಮ್ಮಲ್ಲಿ 90% ಹುಡುಗರು ಎಲ್ಲ ಕೂಲ್ ಹೋಗಿದೆ ಸರ್. ಎಲ್ಲ ಹಿಂಗ ಪೂರ್ತಿ ಬಾಂಡೆ ಆಗ್ಬಿಟ್ಟಿದಾರೆ ಸರ್. ಓಕೆ ಓಕೆ ಓಕೆ. ಅದ ನಂದಿರ್ಲಕ್ ಸರ್. ನಾನೇನಿದೆ ಯಾವಾಗ ಡಿಎಕ್ಸನ್ ನಮ್ದು ಪ್ರಾಡಕ್ಟ್ ಯೂಸ್ ಮಾಡಾಕತ್ತೀವಿ ಸರ್, ಅವಾಗಿಂದ ನಾನು ಕೂದಲ ಇವಾಗ ಉದುರೋದು ಕಡಿಮೆ ಆಗಿದೆ ಸರ್. ನನಗೆ ಮತ್ತೆ ಕೂದಲ ಚಲೋ ಆಗ್ಯದ. ಮತ್ತೆ ಇನ್ನು ನೋನಿ ಹೇರ್ ಡೈ, ಮೊದಲು ನಾನು ಗಾರ್ನಿಯರ್ ಬ್ಲ್ಯಾಕ್ ಇದು ಯೂಸ್ ಮಾಡ್ತಿದ್ದೆ. ಬಟ್ ಇದು ನೋನಿ ನಮ್ದು ಹಬ್ಬ ಬಂದ್ಮೇಲೆ ಇದನ್ನೇ ಯೂಸ್ ಮಾಡ್ತಾ ಇದ್ದೆ ಸರ್. ಇವು ಕೂದಲು ಉದುರೋದಂತೂ ಫುಲ್ಲಿ ಕಡಿಮೆ ಆಗಿದೆ ಸರ್ ನನಗೆ ಇವಾಗ. ಓಕೆ ಓಕೆ ಓಕೆ, ರೈಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕಂಬಾರ್ ಅವರೇ. ಓಕೆ ಓಕೆ. ಈಗ ನೋಡಿ, ಅದಕ್ಕೋಸ್ಕರ ನೀವು ಅಮೋನಿಯಾದ ಬಗ್ಗೆ ಸ್ವಲ್ಪ ನೋಡ್ಕೋಬೇಕು.
ಸೊ ಅಮೋನಿಯಾ ಯೂಸ್ ಮಾಡಿ ಎಲ್ಲಿ ಯೂಸ್ ಮಾಡ್ತಾರೆ, ಅಮೋನಿಯಾ ಎಲ್ಲೆಲ್ಲಿ ಇರ್ತದೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬಹುದು. ಅಮೋನಿಯಾ ಎಕ್ಸ್ಪೀರಿಯನ್ಸ್ ಯಾರಿಗಾರ ಆಗಿದೆ, ಈಗ ಕಂಬಾರ್ ಅವರು ಅಲ್ಲಿ ಗೊತ್ತಿದೆ ಅವರಾಗಿದೆ, ಉಳಿದವರಿಗೆ ಯಾರಿಗಾಗಿದೆ ಅಮೋನಿಯಾ ಎಕ್ಸ್ಪೀರಿಯನ್ಸ್? ಏನೂ ಆಗ್ಲಿಲ್ಲ. ನೀವು ಜೆರಾಕ್ಸ್ ಸೆಂಟರ್, ಫೋಟೋ ಕಾಪಿ ಸೆಂಟರ್ಗೆ ಹೋದ್ರೆ ನಿಮ್ಗೆ ಅಲ್ಲಿ ಒಂದು ಘಾಟ್ ಸ್ಮೆಲ್ ಬರ್ತದೆ. ಸ್ಮೆಲ್ ಅನುಭವ ಆಗಿದೆಯಾ? ಫೋಟೋ ಸೆಂಟರ್ ಎಲ್ಲಿ ಈ ಜೆರಾಕ್ಸ್ ಕಾಪಿ ಮಾಡ್ತಾರಲ್ಲ, ಅಲ್ಲಿ ಅಲ್ಲಿ ಆ ಲಿಕ್ವಿಡ್ ಇದೆ ನೋಡಿ, ಅಲ್ಲಿ ಅದು ಯೂಸ್ ಮಾಡಿರ್ತಾರೆ. ಇಟ್ಸ್ ಎ ವೆರಿ ಡೇಂಜರಸ್ ಒನ್. ಸೊ ಅದರಿಂದ ಯಾರೆಲ್ಲ ಜೆರಾಕ್ಸ್ ಸೆಂಟರ್ ಇಟ್ಕೊಂಡಿದ್ದಾರೆ ಅವರಿಗೆ ನೀವು ಇಮಿಡಿಯೇಟ್ ಉಸಿರಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಆತರ ಆಯ್ತು. ಉಸಿರಾಡ್ಲಿಕ್ಕೆ ಕಷ್ಟ ಜೆರಾಕ್ಸ್ ಕರೆಕ್ಟ್. ಕಷ್ಟ ಆಯ್ತು, ಆತರ ನೋಡಿ ಆಯ್ತು. ನೋಡಿ ಆ ಥರ ಆಗ್ತದೆ. ಯಾಕೆಂದ್ರೆ ಅಲ್ಲಿ ಅಮೋನಿಯಾ ಇದೆ. ಅಮೋನಿಯಾ ಅಷ್ಟು ನಿಮಗೆ ಅದು ಟೆರಿಫಿಕ್ ಕೆಮಿಕಲ್, ಹಾರ್ಡ್ ಕೆಮಿಕಲ್ ಅಂತ ಹೇಳ್ಬೋದು, ಕ್ಯಾನ್ಸರಸ್ ಕೆಮಿಕಲ್. ಸೊ ಅದಕ್ಕೋಸ್ಕರ ನಾವು ಕಂಪನಿಗೆ ರಿಕ್ವೆಸ್ಟ್ ಮಾಡಿದಾಗ ಆ ಕಂಪನಿ ಹೇಳ್ತದೆ, ನೋಡಿ ಈಗ ಅಮೋನಿಯಾ ಇಲ್ಲದೆ ಅದನ್ನ ತಯಾರು ಮಾಡಬೇಕಾದ್ರೆ ಅದಕ್ಕೆ ತುಂಬಾ ಖರ್ಚಾಗ್ತದೆ, ಬೇರೆ ಬೇರೆ ಅದಕ್ಕೆ ರಿಸರ್ಚ್ ಮಾಡಬೇಕಾಗ್ತದೆ. ಅಮೋನಿಯಾ ಹಾಕಿದ್ರೆ ಈಸಿಯಾಗಿ ಕೂದಲು ಕಪ್ಪಾಗ್ತದೆ. ವಿತೌಟ್ ಅಮೋನಿಯಾ ಮಾಡೋದುಂಟಲ್ಲ, ಇಟ್ಸ್ ನಾಟ್ ಸೋ ಈಸಿ, ಮತ್ತೆ ಇಟ್ ಎಕ್ಸ್ಪೆನ್ಸಿವ್, ಇಟ್ ಟೇಕ್ಸ್ ಟೈಮ್. ಸೊ ಆದರೂ ಕೂಡ ಕಂಪನಿ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ನಮಗೆ ವಿತೌಟ್ ಅಮೋನಿಯಾ, ಇದರಲ್ಲಿ DXN ನೋನಿ ಶಾಂಪೂ ಹೇರ್ ಕಲರ್ ಅಲ್ಲಿ ನಿಮಗೆ ಅಮೋನಿಯಾ ಬಿಲ್ಕುಲ್ ಇಲ್ಲ, ನೋ ಅಮೋನಿಯಾ ಅಂತಾನೆ ಹಾಕ್ಬಿಟ್ಟಿದ್ದಾರೆ. ನಮ್ಮ ಸ್ಯಾಚೆಟ್ ಮೇಲೆ ನೋಡ್ಬೋದು ನಿಮಗೆ, ಇದರಲ್ಲಿ ಅಮೋನಿಯಾ ಇಲ್ಲ. ಪ್ರೀಮಿಯಂ ಕ್ವಾಲಿಟಿ, ಕಲರ್ ಕಾನ್ಫಿಡೆನ್ಸ್ ಇನ್ ಜಸ್ಟ್ 5 minutes. ಅಷ್ಟು ಬೇಗನು ಈಗ ನಿಮಗೆ ತುಂಬಾ, ಈಗ ಜನರಿಗೆ ಟೈಮ್ ಇಲ್ಲ, ವೆಯ್ಟ್ ಮಾಡೋಷ್ಟು ಟೈಮ್ ಇಲ್ಲ. ಈವನ್ ನೀವು ಬಾತ್ರೂಮ್ ಅಲ್ಲಿ ಹೋಗ್ಬಿಟ್ಟು ಜಸ್ಟ್ ಫಸ್ಟ್ಗೆ ನೀವು ಏನು ಹಾಕ್ಬಿಟ್ಟು ಮತ್ತೆ ಬೇಕಾದ್ರೆ ಗಂಡಸರಾದ್ರೆ ನಿಮ್ಮ ಶೇವಿಂಗ್ ಎಲ್ಲ ಮಾಡ್ಕೋಬಹುದು ಆಮೇಲೆ. ಸೊ ಇದನ್ನ ಕಲರ್ ಹಾಕ್ಬಿಟ್ಟು ಹಾಗೂ ಮಾಡ್ಕೋಬಹುದು. ಲೇಡೀಸ್ ಆದ್ರೂ ಸ್ವಲ್ಪ ನೀವು 10 minutes ವೆಯ್ಟ್ ಮಾಡಿದ್ರೆ ಸೊ ವಿತಿನ್ ಕಂಪ್ಲೀಟ್ ಅದು ಕಲರಿಂಗ್ ಆಗೋಗ್ತದೆ. ಎ ಕನ್ವೀನಿಯಂಟ್ ಶಾಂಪೂ ಸ್ಟೈಲ್ ಹೇರ್ ಕಲರ್ ಡಿಸೈನ್ ಟು ಗಿವ್ ಎ ನ್ಯಾಚುರಲ್ ಬ್ಲ್ಯಾಕ್ look while making the coloring experience simple, quick and easy. ಸಿಂಪಲ್ ಇದೆ, ಜಸ್ಟ್ ನೀವು ನೋಡ್ಬೋದು, ಈಸಿಯಾಗಿ ಗ್ಲೌಸ್ ಅಲ್ಲಿ ಹಾಕ್ಬೋದು ನಿಮಗೆ, ಅಥವಾ ನಿಮಗೆ ಹೂಮಲ್ಲಿ ಹಾಕೊಳ್ಬೋದು, ಅಥವಾ ಕ್ವಿಕ್ ಅಂದ್ರೆ ತುಂಬಾ ಹೊತ್ತು, ಅರ್ಧ 1 ಗಂಟೆ ಏನು ವೆಯ್ಟ್ ಮಾಡೋ ಅಗತ್ಯ ಇಲ್ಲ. ಮ್ಯಾಕ್ಸಿಮಮ್ 5 to 10 minutes ಅಂಡ್ ವೆರಿ ಈಸಿಲಿ ನಿಮ್ಗೆ ಏನು ಇದು ತುಂಬಾ ಅಂದ್ರೆ ನಿಮ್ಮ ಕೈಗೆ ಅಥವಾ ನಿಮ್ಮ ಸ್ಕ್ಯಾಲ್ಪಿಗೆ ಇದು ಸ್ಟಾರ್ಟಿಂಗ್ ಸ್ವಲ್ಪ ತಾಗ್ಬೋದು, ಸ್ನಾನ ಮಾಡಿದ್ರೆ ಕೂಡ ಮತ್ತೆ ಗೊತ್ತೇ ಆಗೋದಿಲ್ಲ ನಿಮಗೆ, ಅದು ಚರ್ಮಕ್ಕೆ ಅಂಟುವುದಿಲ್ಲ ಬಿಕಾಸ್ ಆಫ್ ಆಲಿವ್ ಆಯಿಲ್. ಸೊ ದಿಸ್ ಆರ್ ದ ಮೈನ್ ಬೆನಿಫಿಟ್ಸ್ ಆಫ್ ನೋನಿ ಶಾಂಪೂ ಹೇರ್ ಕಲರ್. ಇದು ಗಂಡಸರು ಯೂಸ್ ಮಾಡ್ಬೋದು, ಲೇಡೀಸ್ಗೂ ಯೂಸ್ ಮಾಡ್ಬೋದು. ಯೂಶ್ವಲಿ ನಿಮಗೆ ಬೇರೆ ಕಂಪನಿದು ನಿಮಗೆ 10 ml ಹೊರಗಡೆ ಕಾಣ್ತದೆ, ನಿಮಗೆ ತಿರ್ತದೆ. 10 ml ಸುಮಾರು ನಿಮಗೆ 50 ರೂಪಾಯಿ ಇದೆ ನೋಡಿ, ಮಾರ್ಕೆಟ್ ಅಲ್ಲಿ ನೋಡ್ಬೋದು. ನೋನಿ ನಿಮಗೆ ಮಾರ್ಕೆಟ್ ಅಲ್ಲೂ ಸಿಗ್ತದೆ, 10 ml ಇರ್ತದೆ. ಅಂಡ್ 10 ml ಕೆಲವರಿಗೆ ಲೇಡೀಸ್ಗೆ ಸಾಕಾಗೋದಿಲ್ಲ, ಜೆಂಟ್ಸ್ಗೆ ಯೂಸ್ ಮಾಡ್ಬೋದು, ಆದ್ರೆ ಲೇಡೀಸ್ಗೆ ಅದು ಸಾಕಾಗೋದಿಲ್ಲ. ಆವಾಗ ಅವರು 2 ತರ್ತಾರೆ. 2 ತಂದಾಗ ಎಷ್ಟಾಗ್ತದೆ ಅಂದ್ರೆ ಅದು 100 rupees ಆಗ್ತದೆ, ಅಥವಾ ಹೋಲ್ಸೇಲ್ ಅಲ್ಲಿ 90 rupees ಇರಬಹುದು. ಬಟ್ ಈಗ ನಿಮ್ಗೆ ನಾವು ಅದಕ್ಕೋಸ್ಕರ ಇದನ್ನ ಸರಿ ಮಾಡ್ಲಿಕ್ಕೋಸ್ಕರ ಕಂಪನಿ ಏನ್ ಮಾಡ್ತದೆ ಅಂತ ಹೇಳಿದ್ರೆ 20 ml, ಇದರಲ್ಲಿ 20 ml ಇರ್ತದೆ, 20 ml ಇದೆ. ಈವನ್ ಗಂಡ ಹೆಂಡತಿ ಇಬ್ರು ಯೂಸ್ ಮಾಡ್ಬೋದು ನೋಡಿ, ಅಷ್ಟು ಸಫಿಶಿಯಂಟ್ ಇದೆ ಇದರಲ್ಲಿ. ಸೊ ಇದನ್ನ ನೀವು ಜಸ್ಟ್ ಯಾವ ರೀತಿ ಯೂಸ್ ಮಾಡ್ಬೋದು, ಯಾಕೆ ಯೂಸ್ ಮಾಡಬೇಕು ಅದ್ರ ಬಗ್ಗೆ ನಾವು ನೋಡೋಣ. ಬಟ್ ನಿಮ್ಗೆ ಅಮೋನಿಯಾದಿಂದ ಏನು ಸೈಡ್ ಎಫೆಕ್ಟ್ ಇದೆ ಅದನ್ನ ಫಸ್ಟ್ ನಾನು ಹೇಳೋದು. ಮಾರ್ಕೆಟ್ ಅಲ್ಲಿ ತುಂಬಾ ಜನ ರೇಟ್ ಬಗ್ಗೆ ಮಾತಾಡ್ತಾರೆ. ಸೊ ರೇಟಿಗೆ ನೀವು ಇದನ್ನ ನೋಡಿದ್ರೆ ರೇಟ್ ನಿಮ್ಮ ಹತ್ರ ಹೋಗೋದಿಲ್ಲ, ಅದರ ಬೇಡ ಅನಿಸ್ತದೆ. ಆ ತರದಲ್ಲಿ ನಿಮ್ಗೆ ಅದರ ಸೈಡ್ ಎಫೆಕ್ಟ್ ಬೇಕಾದಷ್ಟು ನೀವು ಕಾಣ್ಬೋದು. ಸೊ ಅದನ್ನ ನಾವು ಜಸ್ಟ್ ಅಮೋನಿಯಾ ಸೈಡ್ ಎಫೆಕ್ಟ್ಸ್ ಏನೆಲ್ಲ ಇದೆ ನೋಡಿ, ಬೇಕಿದ್ರೆ ನೀವು ಜನರಿಗೆ ಅಮೋನಿಯಾ ಇಂಡಿಕೇಟ್ಸ್, ಸೊ ಏನೆಲ್ಲ ಆಗ್ತದೆ ಇದರಲ್ಲಿ ಕೊಟ್ಟಿದ್ದಾರೆ. ನೈಟ್ರೋಜನ್, ಹೈಡ್ರೋಜನ್, ಅಮೋನಿಯಾ ಹೆಜಾರ್ಡ್ಸ್, ಸ್ಪಿರಿಟರಿ ಟ್ರ್ಯಾಕ್ ಇರಿಟೇಷನ್ ಬರ್ಬೋದು ನಿಮಗೆ, ರೆಸ್ಪಿರೇಟರಿಯಲ್ಲಿ ಉಸಿರಾಡಕ್ಕೆ ನಿಮ್ಗೆ ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗ್ತದೆ. ಅಂಡ್ ನೆಕ್ಸ್ಟ್ ಪ್ರಾಬ್ಲಮ್ ಕಣ್ಣಿಗೆ ನಿಮ್ಗೆ ಪ್ರಾಬ್ಲಮ್ ಆಗ್ತದೆ, ಕಣ್ಣು ಇರಿಟೇಷನ್ ಆಗ್ಬೋದು. ನಾಸಲ್ಸ್, ಮೂಗಿಗೆ ಪ್ರಾಬ್ಲಮ್ ಆಗ್ಬೋದು, ಚರ್ಮಕ್ಕೆ ಪ್ರಾಬ್ಲಮ್ ಆಗ್ಬೋದು, ಈವನ್ ಲಂಗ್ ಡಿಸೀಸ್, ಶ್ವಾಸಕೋಶದ ಡಿಸೀಸು ಕೂಡ ಬರ್ಬೋದು. ಸೊ ಈ ಕಡೆ ಬಂದ್ರೆ ಹಾರ್ಟ್ ಫೇಲ್ಯೂರ್, ಕಿಡ್ನಿ ಫೇಲ್ಯೂರ್, ಲಿವರ್ ಡಿಸೀಸ್ ಸಚ್ ಆಸ್ ಹೆಪಟೈಟಿಸ್ ಅಂಡ್ ಸಿರೋಸಿಸ್, ಇದೆಲ್ಲ ನೋಡಿ ಎಷ್ಟು ತರದ ಪ್ರಾಬ್ಲಮ್ಗಳನ್ನ ಇಲ್ಲಿ ಕಾಣ್ತಾ ಇದೆ. ಎಕ್ಸ್ಟೆನ್ಸಿವ್ ಬ್ಲೀಡಿಂಗ್ ಫ್ರಮ್ ದ ಇಂಟೆನ್ಸಿವ್ ಆಫ್ ಸ್ಟಮಕ್ ಅಲ್ಲಿ. ಸೊ ಇದನ್ನ ಏನು ಜಾಸ್ತಿ ನೀವು ರೆಗ್ಯುಲರ್ ಯೂಸ್ ಮಾಡಿದ್ರೆ ಲಿವರ್ ಪ್ರಾಬ್ಲಮ್, ಸೋ ಮೆನಿ ಪ್ರಾಬ್ಲಮ್ಸ್ ಇದರಿಂದ ಬರ್ತದೆ. ಸೊ ಇಲ್ಲಿ ಮೇಡಮ್ ಹೇಳ್ತಾ ಇದ್ದಾರೆ ನೋಡಿ,
ಸೈಡ್ ಎಫೆಕ್ಟ್ಸ್ ಆಫ್ ಹೇರ್ ಕಲರ್ಸ್ ಯೂಸ್ ಮಾಡೋದ್ರಿಂದ ಅದರಲ್ಲಿ ಅಮೋನಿಯಾ ಇರ್ತದೆ. ಅದರಿಂದ ಏನೆಲ್ಲ ಡ್ರೈನೆಸ್ ಅಂಡ್ ಡಿಹೈಡ್ರೇಷನ್ ಆಗ್ತದೆ, ಬ್ರಿಟಲ್ನೆಸ್ ಅಂಡ್ ಬ್ರೇಕೇಜ್ ಆಗ್ತದೆ, ಅಂಡ್ ಇನ್ಕ್ರೀಸ್ಡ್ ಪೊರೋಸಿಟಿ ಅದಾಗ್ತದೆ, ಅಂಡ್ ಚೇಂಜ್ ಇನ್ ಹೇರ್ ಟೆಕ್ಸ್ಚರ್ ಚೇಂಜ್ ಆಗಿ ಹೋಗ್ತದೆ, ಡಲ್ನೆಸ್ ಅಂಡ್ ಲ್ಯಾಕ್ ಆಫ್ ಶೈನ್, ಕೂದಲಿಗಿದ್ದ ಶೈನ್ ಕಳ್ಕೊಂಡ್ಬಿಡ್ತದೆ, ಕಲರ್ ಫೇಡಿಂಗ್ ಅಂಡ್ ಬ್ರಾಸಿನೆಸ್ ಆಗ್ತದೆ. ಸೊ ಗೋ ಆನ್ ಯೂಸಿಂಗ್ ಕಲರ್ ಮಾಡೋದ್ರಿಂದ ಅದರ ಕೆಮಿಕಲ್ ಇಂದ ನಿಮಗೆ ಇಷ್ಟು ಟೈಪ್ ಪ್ರಾಬ್ಲಮ್ ಅನ್ನ ನೀವು ಫೇಸ್ ಮಾಡ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ ಹಾಕಿದಾಗ ನಿಮ್ಗೆ ಚಂದ ಕಾಣ್ಬೋದು. ಈಗ ಏನು ರೆಗ್ಯುಲರ್ ಬ್ಯೂಟಿ ಪಾರ್ಲರ್ಗೆ ಹೋದವರ ಮುಖ ನೋಡಿ ವಿತೌಟ್ ಅವ್ರು ಹೋಗ್ಲಿಲ್ಲ, ಅವರ ಮುಖ ನೋಡಿದ್ರೆ ಗೊತ್ತಾಗ್ತದೆ ಡಿಫ್ರೆನ್ಸ್. ಅದೇ ತರ ಕೂದಲಿಗೂ ಕೂಡ ಆಗ್ತದೆ. ಅವರು ಒಂದ್ಸಲ ಅದಕ್ಕೆ ಸ್ಟಾರ್ಟ್ ಮಾಡಿದ್ರೆ ರೆಗ್ಯುಲರ್ ಅದನ್ನ ಯೂಸ್ ಮಾಡಬೇಕಾಗ್ತದೆ. ಅದರ್ವೈಸ್ ಅವ್ರನ್ನ ಆ ಕೂದಲು ನೋಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಸೊ ಈ ತರ ನಿಮ್ಗೆ ಕೂದಲು ಉದುರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕೂದಲು ಉದುರುವುದಿರ್ಬೋದು, ಕೂದಲು ನಿಮ್ಗೆ ಸುಕ್ ಬರೋದಿರ್ಬೋದು, ಅಥವಾ ಕೂದಲು ಕಮ್ಮಿ ಆಗುವುದಿರ್ಬೋದು. ಈಗ ಆಲ್ರೆಡಿ ಕಂಬಾರ್ ಅವರು ಹೇಳಿದ್ರು. ಸೊ ಬಿಕಾಸ್ ಆಫ್ ದಟ್, ಸೊ ಈಗ ಈ ಪ್ರಾಬ್ಲಮ್ಗಳು ಇರ್ತದೆ ನಿಮ್ಗೆ ರೆಗ್ಯುಲರ್ ಯೂಸ್ ಮಾಡಿದ್ರೆ. ಸೊ ಅದಲ್ಲದೆ ನಿಮ್ಗೆ ಈವನ್ ಸ್ಟಡಿ ಸೇಸ್ ದ ಯೂಸಿಂಗ್ ಹೇರ್ ಡೈಸ್ ಮೇ ರೈಸ್ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಅಪ್ ಟು ದ 60%. ಇದನ್ನ 10ರಲ್ಲಿ 6 ಜನರಿಗೆ ನೋಡಿ ಇದನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಬ್ರೆಸ್ಟ್ ಕ್ಯಾನ್ಸರ್ ಬರ್ತದೆ ಅಂತ ಒಂದು ಸ್ಟಡಿ ಹೇಳ್ತಾ ಉಂಟು. ಸುಮಾರು ಸ್ಟಡಿ ಮಾಡಿದ್ದಾರೆ ಅದರ ಬಗ್ಗೆ. ಸೊ ಅದರಿಂದ ತುಂಬಾ ಕೇರ್ಫುಲ್ ಇರಬೇಕು. ಮಾರ್ಕೆಟ್ ಅಲ್ಲಿ ಕಮ್ಮಿ ಸಿಗ್ತದೆ ಅಂತ ಯೂಸ್ ಮಾಡಬೇಡಿ. ಡೈಯಿಂಗ್ ಯುವರ್ ಹೇರ್ ಅನ್ಯಾಚುರಲ್ ಕಲರ್ಸ್ ಈಸ್ ಅಸೋಸಿಯೇಟೆಡ್ ವಿತ್ ದ ಹೈಯರ್ ರೇಟ್ಸ್ ಆಫ್ ಡಿಪ್ರೆಷನ್ ಅಂಡ್ ಮೆಂಟಲ್ ಹೆಲ್ತ್ ಇನ್ಸ್ಟಬಿಲಿಟಿ ಸ್ಟಡಿ ಪಾಯಿಂಟ್ಸ್. ಸೊ ಈವನ್ ಡಿಪ್ರೆಷನ್ ಆಗ್ಬೋದು, ಮೆಂಟಲಿ ನಿಮಗೆ ಪ್ರಾಬ್ಲಮ್ ಆಗ್ಬೋದು. ಇಂಥ ಕೆಮಿಕಲ್ ಹೇರ್ ಡೈ ಯೂಸ್ ಮಾಡೋದ್ರಿಂದ ಈ ಪ್ರಾಬ್ಲಮ್ ಅನ್ನ ನೀವು ಫೇಸ್ ಮಾಡ್ತಾ ಇರ್ತೀರಿ. ನೆಕ್ಸ್ಟ್ ಗೋಸ್ ಟು ದ ಹೇರ್ ಡೈ ಕಾಸಸ್ ಕ್ಯಾನ್ಸರ್. ಈವನ್ ಕ್ಯಾನ್ಸರ್, scientists discover hair dye chemicals disrupt the hormones and silently increase breast cancer risk. ಸೊ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್, ಕಿಡ್ನೀಸ್ ಕ್ಯಾನ್ಸರ್ ರಿಸ್ಕ್ ಅನ್ನ ನಾವು ಫೇಸ್ ಮಾಡ್ತೀವಿ ಅಂತ ಹೇಳ್ತಾರೆ. ನೀವು ರೆಗ್ಯುಲರ್ ಇದನ್ನ ಯೂಸ್ ಮಾಡ್ತಾ ಹೋದಾಗ ಈ ಪ್ರಾಬ್ಲಮ್ ಕಂಡು ಬರ್ತದೆ. ನೆಕ್ಸ್ಟ್ ಸೈಡ್ ಎಫೆಕ್ಟ್ಸ್ ಆಫ್ ಹೇರ್ ಡೈ. ನೋಡಿ ಇಲ್ಲಿ ಕೆಲವು ನಿಮ್ಗೆ ಸ್ಕಿನ್ ಇರಿಟೇಷನ್ ಆಗೋದು ಕಾಣಬಹುದು. ನಿಮ್ಗೆ ಇದಕ್ಕೆ ಬೇಕಾದಷ್ಟು ವಿಡಿಯೋಸ್ ಸಿಗ್ತದೆ. ನೀವು ಜಸ್ಟ್ ಯೂಟ್ಯೂಬ್ ಅಲ್ಲಿ ಹೋದ್ರೆ ಸಿಗ್ತದೆ. ಡಾಕ್ಟರ್ ರೌಲಿ ಯಲಮಂಚಿಲಿ, ಸೊ ಅವರು ಇದ್ರ ಬಗ್ಗೆ ಕೊಟ್ಟಿದ್ದಾರೆ ಡೀಟೇಲ್ಸ್. ನೀವು ಇದನ್ನ ಯೂಸ್ ಮಾಡಿದ್ರೆ ಈ ರೀತಿ ಪ್ರಾಬ್ಲಮ್ಗಳು ಕಂಡು ಬರ್ತದೆ ಅಂತ ಹೇಳಿದ್ರೆ ಅದು ನಮ್ಮ ಹೇರ್ ಡೈ ಇಂದ ಆಗಿದೆ ಅಂತ ಅವ್ರು ಹೇಳ್ತಾರೆ. ಸೊ ಅದನ್ನ ಯಾವಾಗ ನೀವು ಕೆಮಿಕಲ್ ಬೇಸ್ ಹೇರ್ ಡೈ ಯೂಸ್ ಮಾಡಿದ್ರೆ ಈ ತರ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತೀವಿ. ಸೊ ಇನ್ನು ಕೆಲವರಿಗೆ ಅಲರ್ಜಿ ಆಗ್ಬೋದು. ಸೊ ಮುಖದ ಒಂದು ಶೇಪೇ ಚೇಂಜ್ ಆಗ್ತದೆ. ಸೊ ಇದು ಕೂಡ ಎಲ್ರಿಗೂ ಎಲ್ಲ ಹೇರ್ ಡೈ ಆಗುದಿಲ್ಲ. ಅದಕ್ಕೋಸ್ಕರ ನ್ಯಾಚುರಲ್ ನಿಮ್ಗೆ ಯಾವುದೇ ಕೆಮಿಕಲ್ ಇಲ್ಲದ ಹೇರ್ ಡೈ ಅನ್ನ ಯೂಸ್ ಮಾಡಬೇಕಾಗ್ತದೆ. ಅದರ್ವೈಸ್ ಈ ಫೇಸ್ ಅಲ್ಲಿ ಕೆಲವು ಟೈಮ್ ಚೇಂಜಸ್ ಕಂಡು ಬರ್ಬೋದು. ಅದು ಬಿಕಾಸ್ ಆಫ್ ದ ಕೆಮಿಕಲ್ಸ್. ಇನ್ನು ಕ್ಯಾನ್ಸರ್ ರಿಸ್ಕ್ ಅಸೋಸಿಯೇಟ್ ವಿತ್ ಹೇರ್ ಡೈ ಎಕ್ಸ್ಪೋಸರ್. ನಿಮ್ಗೆ ಬೇರೆ ಬೇರೆ ರೀತಿಯಲ್ಲಿ ಬ್ರೈನ್ ಇರ್ಬೋದು, ಅಥವಾ ಹ್ಯಾಮಟೋ ಕ್ಯಾನ್ಸರ್, ಬ್ಲಾಡರ್ ಕ್ಯಾನ್ಸರ್ ಇರ್ಬೋದು. ಇದೆಲ್ಲ ನಿಮ್ಗೆ ರೆಡ್ ಕಲರ್ ಎಲ್ಲ ಕೊಟ್ಟಿದಾರಲ್ಲ, ರಿಸ್ಕಿ ಅಂತ ಹೇಳ್ತಾರೆ. ಹೈ ಕ್ಯಾನ್ಸರ್ ರಿಸ್ಕ್ ಬರ್ಬೋದು. ಯೆಲ್ಲೋ ಕಲರ್ ಇದೆ ಮಾಡರೇಟ್ ಕ್ಯಾನ್ಸರ್ ರಿಸ್ಕ್, ಈವನ್ ಲೋ ಕ್ಯಾನ್ಸರ್ ರಿಸ್ಕ್, ಇದೆಲ್ಲ ಪಾರ್ಟ್ ಅಲ್ಲಿ. ಸೊ ಇದು ಅದರಿಂದ ಬರುವಂತ ಪ್ರಾಬ್ಲಮ್ಗಳು. ಸೊ ಇನ್ನು ಕೆಲವು ಅಲರ್ಜೀಸ್ ಆಗ್ತದೆ ಅಂತ ಹೇಳ್ತಾರೆ. ಸೊ ಪರ್ಮನೆಂಟ್ ಹೇರ್ ಕಲರ್ ಸೈಡ್ ಎಫೆಕ್ಟ್. ಪ್ರತಿ ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ನೀವು ಯೂಸ್ ಮಾಡಿದ್ರೆ 100% ನೋಡಿ ಈ ತರ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಿ. ಸೊ ನೋಡ್ಲಿಕ್ಕೆ ಚಂದ ಕಾಣ್ತದೆ, ಆಮೇಲೆ ಗೊತ್ತಾಗೋದು ನಿಮ್ಗೆ ಅದರ ಎಫೆಕ್ಟ್ ಯಾವ ರೀತಿ ಅಂತ. ಸೊ ಸ್ವಲ್ಪ ನೀವು ಚೆಕ್ ಮಾಡಿ, ರಿಸರ್ಚ್ ಹೇಳ್ತಾ ಉಂಟು. ಇಲ್ಲಿ 7 ಸೀರಿಯಸ್ ಸೈಡ್ ಎಫೆಕ್ಟ್ಸ್ ಹೇರ್ ಡೈಸ್. 7 ಸೀರಿಯಸ್ ಕೊಟ್ಟಿದ್ದಾರೆ ಹೇರ್ ಡೈ ಇಂದ, ಯಾವಾಗ ಕಲರ್ ಇಂದ ಯಾವ ರೀತಿ ಇಲ್ಲಿ ಕೊಟ್ಟಿದ್ದಾರೆ 1 by 1 ನೋಡಿ. ಸೊ ಅಲರ್ಜಿ ಆಗ್ಬೋದು, ಅಲರ್ಜಿಕ್ ರಿಯಾಕ್ಷನ್, ಸ್ಕ್ಯಾಲ್ಪ್ ಇಚ್ಚಿಂಗ್, ನಿಮ್ಮ ತಲೆ ಎಲ್ಲ ತುರ್ಕೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತಾರೆ. ಇಚ್ಚಿಂಗ್ ಅಂಡ್ ರೆಡ್ನೆಸ್, ಸ್ಕಿನ್ ಸಹ ನಿಮ್ಗೆ ಇಚ್ಚಿಂಗ್ ಬರ್ತದಂತ. ಇಚ್ಚಿಂಗ್ ಅಂಡ್ ರೆಡ್ನೆಸ್ ಆಫ್ ಸ್ಕಿನ್ ಅಂಡ್ ಕಣ್ಣಲ್ಲಿ ನೀರು ಉರಿ ಬರೋದು, ನೀರು ಬರೋದು, ಇರಿಟೇಷನ್ ಆಗೋದು. ಆಮೇಲೆ ಇದಕ್ಕಿದ್ದಾಗೆ ಹೇರ್ ಕಳ್ಕೊಳ್ತೀರಿ. ಅದೆಲ್ಲ ನಿಮ್ಗೆ ಇದರಿಂದ ಕಲರಿಂಗ್ ಮಾಡೋದ್ರಿಂದ, ಹೇರ್ ಡೈ ಯೂಸ್ ಮಾಡೋದ್ರಿಂದ ಪ್ರಾಬ್ಲಮ್ ಆಗ್ತದೆ. ಇನ್ನು ಕೆಲವು ಸೀರಿಯಸ್ ಆಗಿ ನಿಮ್ಗೆ ಸ್ಕಿನ್ ಮೇಲೆ ಈ ತರ ಕಪ್ಪು ರ್ಯಾಷಸ್ ಬರ್ತದೆ. ಇದು ಸಹ ನಿಮ್ಗೆ ಅದರ ಎಫೆಕ್ಟ್ ಇಂದ ಬರುವಂತಹದ್ದು. ಇದು ಸಹ ರಿಸರ್ಚ್ ನಿಮ್ಗೆ ತೋರಿಸ್ತಾ ಇರೋದು. ಸೊ ಇನ್ನೂ ಕೂಡ NIH ಸ್ಟಡಿ ಲಿಂಕ್ಸ್ ಪರ್ಮನೆಂಟ್ ಹೇರ್ ಡೈ ಟು ಹೈಯರ್ ಬ್ರೆಸ್ಟ್ ಅಂಡ್ ಬ್ಲಡ್ ಕ್ಯಾನ್ಸರ್ ಕೂಡ ಬರ್ತದೆ ಅಂತ ಹೇಳ್ತಾರೆ. ರಿಸ್ಕ್ ಕೆಮಿಕಲ್ಸ್ ಫೌಂಡ್ ಇನ್ ಕ್ರಿಯೇಟ್ DNA ಮ್ಯಾನೇಜಿಂಗ್ ಮಾಲಿಕ್ಯೂಲ್ಸ್ ಇನ್ ಹ್ಯೂಮನ್ ಸೆಲ್ಸ್. ಸೊ ರೆಗ್ಯುಲರ್ ಯೂಸ್ ಮಾಡ್ತಾ ಹೋದಾಗ ನಿಮ್ಗೆ ಈ ರೀತಿ ಪ್ರಾಬ್ಲಮ್ಗಳು
ಕಂಡು ಬರ್ತದೆ. ಹೇರ್ ಡೈ ಡೇಂಜರಸ್. ಸೊ ಇದನ್ನ ನಾವು ಯೂಸ್ ಮಾಡ್ಬೇಕಾದ್ರೆ ತುಂಬಾ ಯೋಚನೆ ಮಾಡಬೇಕು. ಈಗ ಆಲ್ರೆಡಿ ಕೆಲವು ಯೂಸ್ ಮಾಡಿದ್ರಿ, ಗೊತ್ತಿಲ್ಲ, ಬಟ್ ಇನ್ನು ಮುಂದಾದರೂ ನೀವು ಅದರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. ನಿಮಗೆ ಈವನ್ ಡಿಎಕ್ಸನ್ ಕಂಪನಿ ನಿಮ್ಗೆ ಆಲ್ರೆಡಿ ನೋನಿ ಬೇಸ್ ಹೇರ್ ಡೈ ಅನ್ನ ತಂದಿದೆ, ಅದನ್ನ ಯೂಸ್ ಮಾಡ್ಬೋದು. ಸೊ ಈಗ ನಾವು ಡೈರೆಕ್ಟ್ಲಿ ಕಂಪನಿ ಯಾಕೆ ನಾವು ವೈ ದಿಸ್ ಪ್ರಾಡಕ್ಟ್, ಇದನ್ನ ಡಿಎಕ್ಸನ್ ಹೇರ್ ಡೈ ನಾವು ಯಾಕೆ ಯೂಸ್ ಮಾಡಬೇಕು ಅಂತ ಕೊಳ್ಳೋಣ. ಗ್ರೇ ಹೇರ್ ಕ್ಯಾನ್ ಇಫೆಕ್ಟ್ ಎವ್ರಿ ಡೇ ಕಾನ್ಫಿಡೆನ್ಸ್. ಕೆಲವು ಟೈಮ್ ನಮಗೆ ವೈಟ್ ಹೇರ್ಸ್ ಇರ್ತದೆ, ಅರ್ಲಿ ಏಜಲ್ಲಿ ಇರ್ಬೋದು ಅಥವಾ ಏಜ್ ಆದ ನಂತರ ಇರ್ಬೋದು. ಆ ಹೇರ್ ಅನ್ನ ನಿಮಗೆ ಕಪ್ಪಾಗಿ, ಒರಿಜಿನಲ್ ಕಪ್ಪಾಗಿ ತೋರಿಸ್ತದೆ. ಟ್ರೆಡಿಷನಲ್ ಹೇರ್ ಡೈಯಿಂಗ್ ಮೇ ಫೀಲ್ ಮೆಸ್ಸಿ ಅಂಡ್ ಯಾರು ಲೈನ್ ಹಾಕಿದ್ರಲ್ಲ, ಟ್ರೆಡಿಷನಲ್ ಹೇರ್ ಡೈಯಿಂಗ್ ಮೇ ಫೀಲ್ ಮೆಸ್ಸಿ ಅಥವಾ ಟೈಮ್ ಕನ್ಸ್ಯೂಮಿಂಗ್ ಆ್ಯಂಡ್ ಡಿಫಿಕಲ್ಟ್ ಟು ಮ್ಯಾನೇಜ್. ಈಗ ಮಾರ್ಕೆಟಲ್ಲೆಲ್ಲ ಸಿಗ್ತದೆ, ಅಥವಾ ನಿಮಗೆ ಬೇರೆ ಯಾವುದೆಲ್ಲ ನೀವು ಮನೆಯಲ್ಲೇ ಪ್ರಿಪ್ರೇಷನ್ ಮಾಡಿ ತಲೆ ಕೂದಲಿಗೆಲ್ಲ ಹಚ್ತಾರಲ್ಲ, ಮುಲ್ತಾನ್ ಮಟ್ಟಿ ಬೇರೆ ಬೇರೆ ಎಲ್ಲ ಯೂಸ್ ಮಾಡ್ತಾರೆ. ಅದು ಏನಾಗ್ತದೆ, ಈ ಟೈಮ್ ಕನ್ಸ್ಯೂಮಿಂಗ್, ತುಂಬ ಟೈಮ್ ಹೋಗ್ತದೆ. ಹಾಕ್ಬೋದು, ಏನು ಟೈಮ್ ಇಲ್ಲ, ತುಂಬ ಮೆಸ್ಸಿ ಆಗ್ತದೆ. ಅಂದರೆ ಅದು ಹಚ್ಚಬೇಕಾಗ್ತದೆ, ಕುತ್ಕೊಳ್ಬೇಕಾಗ್ತದೆ, ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳು ಅದರಲ್ಲಿದೆ. ಆ್ಯಂಡ್ ಡಿಫಿಕಲ್ಟ್ ಟು ಮ್ಯಾನೇಜ್ ಮಾಡೋದು ಇಟ್ಸ್ ನಾಟ್ ಸೋ ಈಸಿ. ಸೊ ಅದಕ್ಕೋಸ್ಕರ ನೀವು ದಿಸ್ ಪ್ರಾಡಕ್ಟ್ ನಿಮಗೆ ಈಸಿ ಆಗ್ತದೆ. ಡಿಎಕ್ಸನ್ ನೋನಿ ಶಾಂಪೂ ಹೇರ್ ಕಲರ್ ಆಫರ್ಸ್ ಎ ಮಾಡರ್ನ್ ಸೊಲ್ಯೂಷನ್ ಕೊಟ್ಟಿದೆ ನಿಮಗೆ, ಕ್ವಿಕ್ ಅಪ್ಲಿಕೇಶನ್. ಯಾಕೆಂದರೆ ಇದರಲ್ಲಿ ಎರಡು ಇರ್ತದೆ, ಶಾಂಪೂ ವಿತ್ ಡೈ ಇರೋದ್ರಿಂದ ಇದನ್ನು ಎರಡು ಸೇರಿ ನೀವು ಮಿಕ್ಸಪ್ ಮಾಡಿ ಜಸ್ಟ್ ನೀವು ಅಪ್ಲೈ ಮಾಡಿದ್ರಾಯ್ತು. ಕ್ಲೀನ್ ಹ್ಯಾಂಡಲ್ ಮಾಡಲಿಕ್ಕೂ ನಿಮಗೆ ಏನು ವರಿ ಮಾಡೋ ಅಗತ್ಯ ಇಲ್ಲ. ಸೊ ಕಂಪನಿ ಗ್ಲೌಸನ್ನು ಕೊಟ್ಟಿರ್ತದೆ. ಸೊ ಜಸ್ಟ್ ಅದರ ಮುಖಾಂತರ ನೀವು ಅಪ್ಲೈ ಮಾಡ್ಬೋದು. ಆ್ಯಂಡ್ ನ್ಯಾಚುರಲ್ ಬ್ಲ್ಯಾಕ್ ಕಲರ್ ಯೂಸ್ ಮಾಡಿದ ನಂತರ ಈಗ ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಅದರ ಬಗ್ಗೆ ಗೊತ್ತಾಗಿರ್ಬೋದು. ಆ್ಯಂಡ್ ರಿಫ್ರೆಶ್ಡ್ ಕಾನ್ಫಿಡೆನ್ಸ್, ನೀವು ಒಂದ್ಸಲ ಯೂಸ್ ಮಾಡಿದ ನಂತರ ಈ ಕಾನ್ಫಿಡೆನ್ಸ್ ಲೆವೆಲ್ ನಿಮಗೆ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ. ನೀವು ಜಸ್ಟ್ ಯೂಸ್ ಮಾಡಿ ಆ ಬೆನಿಫಿಟನ್ನು ನೀವು ಕಾಣ್ಬೋದು. ಸೊ ಅಮೋನಿಯಾದ ನೋನಿ ಹೇರ್ ಡೈಯಿಂದ ಏನೇನು ಬೆನಿಫಿಟ್ ಇದೆ, ಅಮೋನಿಯಾ ಬೇರೆ ಮಾರ್ಕೆಟಲ್ಲಿ ತಗೊಳ್ಳೋದ್ರಿಂದ ಏನು ಅದರಲ್ಲಿ ಪ್ರಾಬ್ಲಮ್ ಇದೆ, ಇದು ಕೊಟ್ಟಿದ್ದಾರೆ. ಈ ರೆಡ್ ಮಾರ್ಕ್ ಎಲ್ಲ ಇದೆ ನೋಡಿ, ಅದು ಮಾರ್ಕೆಟಲ್ಲಿ ಸಿಗುವಂಥ ಹೇರ್ ಡೈಯಿಂದ ಆಗುವ ನಿಮಗೆ ಸೈಡ್ ಎಫೆಕ್ಟ್ಗಳು. ಬಟ್ ಇದರಲ್ಲಿ ನಿಮಗೆ ಯಾವ ರೀತಿ ನಿಮಗೆ ಗ್ರೀನಲ್ಲಿ ಕೊಟ್ಟಿದ್ದಾರೆ, ರೈಟ್ ಮಾರ್ಕಲ್ಲಿ ಕೊಡೋದು ಏನೆಲ್ಲ ಬೆನಿಫಿಟ್ ಇದೆ. ಸೊ ಇದು ನಿಮಗೆ ಬೇಕಾಗ್ತದೆ. ಇದನ್ನು ನೀವೊಂದು ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ, ಜನರಿಗೆ ಹೇಳಲಿಕ್ಕೆ ಬೇಕಾಗ್ತದೆ. ಯಾಕೆ ನಿಮಗೆ ಕಮ್ಮಿ ರೇಟಲ್ಲಿ ಕೊಟ್ಟು ಯಾಕೆ ನೀವು ಕ್ಯಾನ್ಸರ್ ತಗೊಳ್ತೀರಿ ಅಂತ ಕೇಳ್ಕೊಳ್ಳಿ. ಯಾಕೆಂದರೆ ಅವರ ಯೂಸ್ ಮಾಡುವ ಇದರಲ್ಲಿ ಅಮೋನಿಯಾ ಇದೆ, ಪ್ಯಾರಾಬಿನ್ಸ್ ಅಂತ ಅದು ಸಹ ಕೆಮಿಕಲ್ಸೇ. ಇನ್ನು ಕೊಕೊಮಿಡಿಯಾ DA ಅಂತ ಇನ್ನೊಂದು ಯೂಸ್ ಮಾಡ್ತಾರೆ, ಸಿಲಿಕಾನ್ಸ್ ಯೂಸ್ ಮಾಡ್ತಾರೆ, ಪ್ಯಾರಾಪಿನ್ಸ್ ಯೂಸ್ ಮಾಡ್ತಾರೆ, ಈವನ್ ಮಿನರಲ್ ಆಯಿಲ್ ಯೂಸ್ ಮಾಡ್ತಾರೆ, ಸೋಡಿಯಂ ಲಾರೆಲ್ SLES. ಸೊ ಸಮ್ ಕೆಮಿಕಲ್ ದಟ್ ಈಸ್ ಆಲ್ಸೋ ಅದನ್ನ ಯೂಸ್ ಮಾಡ್ತಾರೆ. ಇವನ್ ಆರ್ಟಿಫಿಷಿಯಲ್ ಫ್ರಾಗ್ರೆನ್ಸ್ ಅನ್ನ ಯೂಸ್ ಮಾಡ್ತಾರೆ. ಇಷ್ಟೆಲ್ಲ ಏನ್ ಪ್ರಯೋಜನ ಸರ್ ಮಾಡೋದ್ರಿಂದ ಅವ್ರಿಗೆ? ಏನು ಇದನ್ನ ಆಡ್ ಮಾಡೋದ್ರಿಂದ ಏನ್ ಪ್ರಯೋಜನ ಸರ್ ಅದಕ್ಕೆ? ಈ ಕಡೆ ಕೆಮಿಕಲ್ ಹಾಕ್ತಾರಲ್ಲ. ಹಾ, ಅದನ್ನ ನೋಡಿ, ಕೆಮಿಕಲ್ ಹಾಕುವುದರಿಂದ ಯಾಕಂತ ಹೇಳಿದ್ರೆ ಅದು ನಿಮ್ಗೆ ಡೈ ಉಳಿಬೇಕಲ್ಲ, ಡೈಗೆ ಕಾಂಬಿನೇಷನ್ ಮಾಡ್ಲಿಕ್ಕೆ ಅವ್ರಿಗೆ ಡೈ ನಿಮ್ಗೆ ಏನು ಮಾಡಕ್ಕಾಗಲ್ಲ ಅಂತಾರೆ ನಾವು ನೋನಿ ಹೇಳಿದಾಗ. ಅವಾಗ ನಾವ್ ಇಷ್ಟೆಲ್ಲ ಇದ್ ಹೇಳ್ತೀವಿ, ಆದ್ರೂ ನಿಮ್ ನೋನಿ ಹೇಳಿ ಏನು ಇಲ್ವಾ ಅಂತ ಕೇಳಿದ್ರೆ ನಂಗೆ ತುಂಬಾ ಜನ ಕೇಳಿದ್ದಾರೆ. ಹಾ. ಸೊ ನಿಮ್ಗೆ ನೋಡಿ, ಇಲ್ಲಿ ನೋನಿಯಲ್ಲಿ ಕೊಟ್ಟಿದ್ದಾರೆ, ಉಂಟು ಈ ಕಡೆ ರೈಟ್ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಲೈನ್ನಲ್ಲಿ ಕೊಟ್ಟಿದ್ದಾರೆ ಯಾವ್ದು ನಿಮ್ಗೆ ಈಗ ಇದೆಲ್ಲ ಇಲ್ಲ, ಅದು ನೀವು ತಿಳ್ಕೊಬೇಕು. ಈ ಕೆಮಿಕಲ್ಸ್ ಇದೆಲ್ಲ ತುಂಬಾ ಹಾರ್ಮ್ಫುಲ್ ಕೆಮಿಕಲ್, ಇದು ಇದರಲ್ಲಿ ಇಲ್ಲ. ಬಟ್ ನಿಮ್ಗೆ ಕೆಲವು ಕೆಮಿಕಲ್ಸ್ ಬೇಕಾಗ್ತದೆ, ದಟ್ ಈಸ್ ನೋ ಹಾರ್ಮ್, ನಿಮ್ಗೆ ಹಾರ್ಮ್ ಇರೋದಿಲ್ಲ. ಬಟ್ ದಟ್ ಕೆಮಿಕಲ್ಸ್ ಇದರಲ್ಲೂ ಉಂಟು, ಇಲ್ಲ ಅಂತ ನಾವು ಹೇಳೋದಿಲ್ಲ. ಬಟ್ ಅದು ನಿಮ್ಗೆ ಹಾರ್ಮ್ ಇಲ್ಲ, ನೋ ಹಾರ್ಮ್ ಟು ದ ಹೆಲ್ತ್ ಅಥವಾ ನೋ ಹಾರ್ಮ್ ಟು ದ ಅವರ್ ಹೇರ್. ಅದೇ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ 100% ಗ್ರೇ ಕಲರ್, ಎನ್ಹಾನ್ಸ್ಡ್ ಹೈಡ್ರೇಷನ್ ಅಂಡ್ ಸೂಪರ್ ಸಾಫ್ಟ್ ಹೇರ್ ಅಂಡ್ ಲಾಂಗ್ ಲಾಸ್ಟಿಂಗ್ ಕಲರ್ ಅಂಡ್ ಆಪ್ಟಿಮಮ್ ಸ್ಕ್ಯಾಲ್ಪ್ ಕೇರ್. ಅದನ್ನೆಲ್ಲ ಕೇರ್ ತಗೊಳ್ತದೆ, ಕ್ಲಿನಿಕಲಿ ಟೆಸ್ಟೆಡ್. ಸೊ ಇದನ್ನ ನಾವು ಟೆಸ್ಟಿಂಗ್ ಕೊಟ್ಟಾಗ ಅದು ಟೆಸ್ಟಿಂಗ್ ರಿಪೋರ್ಟ್ ಇದೆ, ಇದು ಟೆಸ್ಟೆಡ್ ಇಸ್ ಓಕೆ ಅಂಡ್ ಈಸಿ ಟು ಯೂಸ್. ಇಷ್ಟೆಲ್ಲ ನಿಮಗೆ ಬೆನಿಫಿಟ್ ಇರ್ತದೆ. ಸೊ ಹೊರಗಡೆ ಇರೋದ್ರಿಂದ ನಿಮಗೆ ಈ ಕೆಮಿಕಲ್ ಅನ್ನ ಯೂಸ್ ಮಾಡೋದ್ರಿಂದ ನಿಮಗೆ ತೊಂದರೆಗಳಾಗ್ತದೆ. ಸೊ ಅವ್ರು ಯಾಕಂದ್ರೆ ಇದು ನೋನಿ ಇಸ್ ಎ ವೆರಿ ಕಾಸ್ಟ್ಲಿ ಅಫೇರ್.
ನೋನಿಗೂ ಇದು ಇದಕ್ಕೆ ₹1 ಇದ್ರೆ ಈ ನೋನಿಗೆ ನಿಮಗೆ ₹1,000 ಇದ್ದಾಗ ಅಂತ ತಿಳ್ಕೊಳ್ಳಿ. ಅಷ್ಟು ಡಿಫ್ರೆನ್ಸ್ ಇದೆ. ಅದಕ್ಕೋಸ್ಕರ ಚೀಪ್ ರೇಟ್ ಈ ಕೆಮಿಕಲ್ ಎಲ್ಲ ಸಿಗ್ತದೆ, ಅದನ್ನ ಮಿಕ್ಸ್ ಮಾಡಿ ಯೂಸ್ ಮಾಡಿ ಬಿಡ್ತಾರೆ. ಸೊ ಕಮ್ಮಿ ರೇಟಲ್ಲಿ ತಯಾರು ಮಾಡ್ಲಿಕ್ಕೆ ಆಗ್ತದೆ. ದಟ್ಸ್ ಓನ್ಲಿ ಅ ರೇಟ್. ಬಿಕಾಸ್ ಆಫ್ ದ ರೇಟ್ ಅವರೆಲ್ಲ ಈ ಕೆಮಿಕಲ್ ಯೂಸ್ ಮಾಡಿ ಕಮ್ಮಿ ರೇಟಲ್ಲಿ ಮಾರಲಿಕ್ಕೆ ಸಾಧ್ಯ ಆಗ್ತದೆ. ಬಟ್ ಇದನ್ನ ಯೂಸ್ ಮಾಡಿದಾಗ ಇದು ಕಾಸ್ಟ್ಲಿ ಅಲ್ಲ. ಆಟೋಮೆಟಿಕ್ಲಿ ನಿಮಗೆ ಕೆಜಿಗೆ ಕಮ್ಮಿ ಅಂದರೆ 25,000 50,000 ಕೆಜಿಗೆ ಹೋಗ್ತದೆ. ಸೊ ನೋನಿ ಎಕ್ಸ್ಟ್ರಾಕ್ಟ್ಸ್. ಸೊ ಹಾಗಾಗಿ ಅದು ಕಾಸ್ಟ್ಲಿ ಇರ್ತದೆ. ಅದಕ್ಕೋಸ್ಕರ ಜನ ಅದನ್ನ ಯೂಸ್ ಮಾಡೋದಿಲ್ಲ, ಕಮ್ಮಿ ರೇಟ್ ಇದನ್ನ ಯೂಸ್ ಮಾಡ್ತಾರೆ. ದಟ್ ಈಸ್ ಅ ಒನ್ ಥಿಂಗ್. ಸೊ ಅದರಿಂದ ಇದರಲ್ಲಿ ಹೇರ್ ಕಲರ್ ಅಂಡ್ ಶಾಂಪೂ ನೋನಿಯನ್ನ ಮೇನ್ ರಾ ಮೆಟೀರಿಯಲ್ ನಮ್ದು ಮೊರಿಂಡಾ ಸಿಟ್ರಿಫೋಲಿಯಾ ಇದರಲ್ಲಿ ಇರ್ತದೆ. ನಂಬರ್ 1. ನಂಬರ್ 2, ಇದರಲ್ಲಿ ಅಲೋವೆರಾ ಇರ್ತದೆ. ಓಕೆ ನೋನಿ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನು ಬೆನಿಫಿಟ್ ಇದನ್ನು ನೀವು ಹೇಳಬೇಕು. ಸೊ ನ್ಯಾಚುರಲ್ ಬ್ಲ್ಯಾಕ್ ಹೇರ್, ಅಡ್ವಾನ್ಸ್ಡ್ ನೋನಿ ಫಾರ್ಮುಲಾ, ಹೇರ್ ಕಲರ್ ಶಾಂಪೂ ಪವರ್ಡ್ ಅವರ್ ನೋನಿ ಪ್ಲಾಂಟ್ ಎಸೆನ್ಸ್, ಸಪೋರ್ಟ್ ದ ಹೇರ್ ಪಿಗ್ಮೆಂಟೇಷನ್ಗೆ ಒಳ್ಳೆಯದು, ಡೀಪ್ ಸ್ಕ್ಯಾಲ್ಪ್ ನರಿಶ್ಮೆಂಟಿಗೆ ಒಳ್ಳೆಯದು, ಅಂಡ್ ಎನ್ಹಾನ್ಸ್ ದ ಶೈನ್ ಅಂಡ್ ಸ್ಮೂತ್ನೆಸ್ಗೆ ಒಳ್ಳೆಯದು. ಕ್ವಿಕ್ 5 minutes ಅಪ್ಲಿಕೇಶನ್, ಬೇಗ ಅಪ್ಲಿಕೇಶನ್ ಆಗಿ 5 ನಿಮಿಷಲ್ಲೇ ಅದು ಸರ್ಕ್ ಮಾಡಿ ಬಿಡ್ತದೆ. ಅಂಡ್ ಅಮೋನಿಯಾ ಫ್ರೀ ಜೆಂಟಲ್ ಹಾರ್ಮೋಲಾ. ಸೊ ಇದರಲ್ಲಿ ಅಮೋನಿಯಾ ಅಂಶನೇ ಇಲ್ಲ ನೋಡಿ. ಬೇರೆ ನಾವೊಂದು ಹೊಸ ಜೆಂಟಲ್ ಫಾರ್ಮುಲಾವನ್ನು ತಯಾರು ಮಾಡಿದ್ದೀವಿ, ಕಾಂಬಿನೇಷನ್ ಫಾರ್ಮುಲಾ. ಅದರಿಂದ ಇದು ಕಪ್ಪಾಗಿ ಕಾಣ್ತದೆ. ಸೊ ಅಪ್ಗ್ರೇಡ್ ಯುವರ್ ಹೇರ್ ರೊಟೀನ್ ಟುಡೇ. ಅದರಿಂದ ಇವತ್ತೇ ನೀವು ನಿಮ್ಮ ಹೇರನ್ನ, ನಿಮ್ಮ ರೂಟನ್ನ ಸರಿ ಮಾಡಬೇಕಾದ್ರೆ ನೀವು ಇದಕ್ಕೆ ಶಿಫ್ಟ್ ಮಾಡಿ ಅಂತ. ಸೊ ಮೊರಿಂಡಾ ಸಿಟ್ರಿಫೋಲಿಯಾ, ಕಾಮನ್ಲಿ ನೋನ್ ಆಸ್ ನೋನಿ. ಇದಕ್ಕೆ ಬೊಟಾನಿಕಲ್ ನೇಮ್ ಮೊರಿಂಡಾ ಸಿಟ್ರಿಫೋಲಿಯಾ. ಸೊ ನೋನಿ ಫ್ರೂಟ್ಸ್ ಈಸ್ ಹೈ ಇನ್ ಆಂಟಿ ಆಕ್ಸಿಡೆಂಟ್, ಅದು ನಮಗೆ ಗೊತ್ತೇ ಇದೆ. ಇನ್ ಆಡ್ಸ್ ಟು ದ ಯೂನಿಕ್ ಡೆಪ್ತ್ ಟು ದ ಹೇರ್ ಕಲರ್ಗೆ ಅದು ಏನು ಉತ್ತೇಜನ ಕೊಡ್ತದೆ. ಯೂನಿಕ್ ಡೆಪ್ತ್ ಅಲ್ಲಿ ವರ್ಕ್ ಆಗ್ತದೆ. ಇಟ್ ಹೆಲ್ಪ್ಸ್ ದ ನರಿಶ್ ಸ್ಕ್ಯಾಲ್ಪ್ ಅಂಡ್ ಹೇರ್ ಫಾಲಿಕಲ್ಸ್ ಮೇಲೂ ಕೂಡ ಈ ಹಣ್ಣು ತುಂಬಾ ಪ್ರಯೋಜನ ಬೀಳ್ತದೆ. ಅದಕ್ಕೋಸ್ಕರ ಈ ನೋನಿಯನ್ನು ಇದರಲ್ಲಿ ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಇದು ಅಲೋವೆರಾ. ಅಲೋವೆರಾ ಗೊತ್ತಿದೆ, ನಾವು ಆಲ್ರೆಡಿ ನಮ್ಮ ಹತ್ರ ಅಲೋವೆರಾ ಫೇಸ್ ವಾಶ್ ಇದೆ, ಬಾಡಿ ಲೋಷನ್ ಇದೆ. ಸೊ ಅಲೋವೆರಾ ಬ್ಯೂಟಿ ಪ್ರಾಡಕ್ಟ್ಸ್ ಸಹ ಬಂದಿದೆ. ಸೊ ಅಲೋವೆರಾ ಇಸ್ ಒನ್ ಆಫ್ ದ ಬೆಸ್ಟ್ ಫಾರ್ ಎಸ್ಪೆಷಲಿ ಹೇರ್ಗೆ. ಬೆನಿಫಿಟ್ಸ್ ಆಫ್ ಹೇರ್, ಇದರಲ್ಲಿ ಅಲೋವೆರಾವನ್ನು ಯೂಸ್ ಮಾಡಿದ್ದಾರೆ. ಅಲೋವೆರಾ ಮಾಯಿಶ್ಚರೈಸರ್ಸ್ಗೆ ತುಂಬ ಒಳ್ಳೆಯದು. ಸೊ ಎರಡನೇದಾಗಿ ನರಿಶ್ ಮಾಡ್ತದೆ, ಬೆಳವಣಿಗೆಗೆ ಅದು ಹೆಲ್ಪ್ ಮಾಡ್ತದೆ. ಆ್ಯಂಡ್ ಕಾಮ್ ಇಚ್ಚಿ ಸ್ಕ್ಯಾಲ್ಪ್, ಏನಾದರೂ ಕೆಲವು ಟೈಮ್ ಬೆವರಿಂದ ನಿಮಗೆ ಇರಿಟೇಷನ್ ಬಂದರೂ ಕೂಡ ಸೊ ಇದು ಅದನ್ನ ಸಬ್ಸೈಡ್ ಮಾಡ್ತದೆ. ಆ್ಯಂಡ್ ರೆಡ್ಯೂಸ್ ದ ಡ್ಯಾಂಡ್ರಫ್, ಈವನ್ ಹೊಟ್ಟಾಗ್ತಾ ಇದ್ರೆ ಹೊಟ್ಟನ್ನು ಸಹ ನಿಯಂತ್ರಣದಲ್ಲಿ ಇರ್ತದೆ. ಆಮೇಲೆ ಹೇರ್ ಗ್ರೋತನ್ನ ಜಾಸ್ತಿ ಮಾಡ್ತದೆ, ಹೊಸ ಕೂದಲು ಬರುವ ಹಾಗೆ ಮಾಡ್ತದೆ. ಆಮೇಲೆ ಸ್ಟ್ರೆಂಗ್ತನ್ ದ ಹೇರನ್ನು ಸ್ಟ್ರೆಂಗ್ತನ್ ಮಾಡಲಿಕ್ಕೆ ಸೊ ಇದು ನಿಮಗೆ ಸಹಾಯ ಮಾಡ್ತದೆ. ಸೊ ಹಾಗಾಗಿ ಒನ್ ಈಸ್ ನೋನಿ, ಸೆಕೆಂಡ್ ಇಸ್ ದ ಏನು ಅಲೋವೆರಾ. ಇನ್ನೊಂದು ಪ್ರಾಡಕ್ಟ್ ಇಂಗ್ರೀಡಿಯಂಟ್ ಯೂಸ್ ಮಾಡಿದ್ದಾರೆ, ಯಾವುದದು? ತುಂಬಾ ದಿನ ಆಯ್ತು ಇದು ಹೇರ್ ಡೈ ಬಂದು, ಇನ್ನೂ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಇದೆ, ಒಳ್ಳೆ ಇಂಗ್ರೀಡಿಯೆಂಟ್ಸ್. ಆಲಿವ್ ಆಯಿಲ್ ಸರ್, ಆಲಿವ್ ಆಯಿಲ್. ಎಸ್ ಮೇಡಮ್, ಕರೆಕ್ಟ್. ನೆಕ್ಸ್ಟ್ ಇದ್ದ ಆಲಿವ್ ಆಯಿಲ್ ಇದೆ. ಆಲಿವ್ ಆಯಿಲ್ ಇದರಲ್ಲಿ ಯೂಸ್ ಮಾಡಿದ್ದಾರೆ. ವಾಟ್ ಈಸ್ ಆಲಿವ್ ಆಯಿಲ್? ಅಮೇಸಿಂಗ್ ಆಲಿವ್ ಆಯಿಲ್ ಬೆನಿಫಿಟ್ಸ್. ಆಲಿವ್ ಆಯಿಲ್ ಅಲ್ಲಿ ನಿಮಗೆ ಇದು ರೇಟ್ ಸಹ ಕಾಸ್ಟ್ಲಿ ಕಂಪೇರಿಂಗ್ ಅದರ್ ಆಯಿಲ್ಸ್. ಆಲಿವ್ ಆಯಿಲ್ ಇಸ್ ಬಿಟ್ ಕಾಸ್ಟ್ಲಿ, ಬಟ್ ಈವನ್ ಆಲಿವ್ ಆಯಿಲ್ ಅಲ್ಲಿ ಕೆಲವು ಬೆನಿಫಿಟ್ ನಮಗೆ ಈ ಹೇರಿಗೆ ಮತ್ತೆ ಸ್ಕ್ಯಾಲ್ಪಿಗೆ ಒಳ್ಳೇದಾಗ್ತದೆ. ಅದಕ್ಕೋಸ್ಕರ ಇದರಲ್ಲಿ ಆಲಿವ್ ಆಯಿಲ್ ಅನ್ನ ಯೂಸ್ ಮಾಡಿದ್ದಾರೆ. ಅಂಡರ್ ಐ ಟ್ರೀಟ್ಮೆಂಟ್, ಇದನ್ನ ಐಗೆ ಕಣ್ಣಿಗೆ ತುಂಬಾ ಒಳ್ಳೆಯದು. ಅಂಡ್ ಈವನ್ ಆಕ್ಟ್ಸ್ ಆಸ್ ಎ ಸನ್ಸ್ಕ್ರೀನ್. ತುಂಬಾ ಜನ ಸನ್ಸ್ಕ್ರೀನ್ ಬೇರೆ ಬೇರೆ ಶಾಂಪು ಯೂಸ್ ಮಾಡ್ತಾರೆ, ಬಟ್ ಅದ್ರ ಮೇಲೆ ಇದು ವರ್ಕ್ ಆಗ್ತದೆ. ನಿಮ್ಗೆ ಅದಕ್ಕೆ ಏನು ಸನ್ಸ್ಕ್ರೀನ್ ನ ಪ್ರಾಬ್ಲಮ್ ಎಲ್ಲ ಆಗ್ತದೆ ಅದನ್ನ ತಡೆಗಟ್ತದೆ. ಹೇರ್ ಕಂಡೀಷನ್ಸ್ಗೆ ಒಳ್ಳೆಯದು. ಗೆಟ್ ರಿಡ್ ಆಫ್ ರಿಂಕಲ್ಸ್, ಈವನ್ ರಿಂಕಲ್ಸ್, ಮುಖದ ರಿಂಕಲ್ಸ್. ಈಗ ನೀವು ಬೇರೆ ಎಲ್ಲ ಯೂಸ್ ಮಾಡಿದ್ರೆ ರಿಂಕಲ್ಸ್, ಅದನ್ನ ತಪ್ಪಿಸ್ಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಆಂಟಿ ಏಜಿಂಗ್ ಎಫೆಕ್ಟ್ಗೆ ಇದು ಒಳ್ಳೆಯದು. ಅಂಡ್ ಮೇಕಪ್ ರಿಮೂವರ್ ಆಗಿ ವರ್ಕ್ ಮಾಡ್ತದೆ. ಈಗ ಕೆಲವು ಟೈಮ್ ಈಗ ಬೇರೆ ನೀವು ಹೇರ್ ಡೈ ಹಾಕಿದಾಗ ಚರ್ಮ ಎಲ್ಲ ಕಪ್ಪಾಗ್ತದೆ, ಮುಖ ಎಲ್ಲ ಕಪ್ಪಾಗ್ತದೆ ನೋಡಿ. ಬಟ್ ಇದು ಹಾಕುವುದರಿಂದ ನಿಮ್ಗೆ ಹಾಕಿದಾಗ ಕಪ್ಪು ಕಾಣಬಹುದು, ಬಟ್ ಸ್ನಾನ ಮಾಡಿದಾಗ ಆ ಕಪ್ ಕಲರೇ ಇರುವುದಿಲ್ಲ. ಅದನ್ನ ಆಟೋಮೆಟಿಕ್ ಇದು ಈ ಆಲಿವ್ ಆಯಿಲ್ ಅದನ್ನ ರಿಮೂವ್ ಮಾಡಿ ಬಿಡ್ತದೆ. ಗಿವ್ಸ್ ಲೆಸ್ ಹೇರ್ ಫಾಲ್ ಆಗೋದನ್ನ ತಡೀತದೆ. ಅಂಡ್ ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ಆಗಿ ವರ್ಕ್ ಆಗ್ತದೆ. ಹೇರ್ ಕಂಡೀಷನ್ಸ್ಗೆ ಒಳ್ಳೆಯದು. ಅಂಡ್ ಮಸಾಜ್ ಆಯಿಲ್ ಫಾರ್ ಬಾಡಿ ಮಸಾಜಿಗೂ ಸಹ ಇದು ಹೆಲ್ಪ್ ಆಗ್ತದೆ. ಸನ್ ಟ್ಯಾನ್ ರಿಮೂವಿಂಗ್ ಏಜೆಂಟ್ ಅಂತ ಹೇಳಿದ್ದಾರೆ.
ಸೊ ನಿಮಗೆ ಟ್ಯಾನ್ ಎಲ್ಲ ಆದರೆ ಅದನ್ನು ಸಹ ರಿಮೂವ್ ಮಾಡಲಿಕ್ಕೆ ಈ ನೀವು ಏನು ಯೂಸ್ ಮಾಡ್ತೀರಿ ಅದು ನಿಮಗೆ ಹೆಲ್ಪ್ ಆಗ್ತದೆ. ಸೂತಸ್ದ ಕ್ರ್ಯಾಕ್ಡ್ ಸ್ಕಿನ್ ಮೇಲೂ ನೀವು ಇದನ್ನು ಯೂಸ್ ಮಾಡ್ಬೋದು. ಅಷ್ಟೆಲ್ಲ ಬೇರೆ ಬೇರೆ ಬೆನಿಫಿಟ್ಸ್ ಆಲಿವ್ ಆಯಿಲ್ ಇದೆ. ಅದಕ್ಕೋಸ್ಕರ ಆಲಿವ್ ಆಯಿಲನ್ನು ಹೇರ್ ಡೈಯಲ್ಲಿ ಯೂಸ್ ಮಾಡಿದ್ರು. ದೀಸ್ 3 ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರೋದ್ರಿಂದ ಸೊ ಡಿಎಕ್ಸನ್ ಹೇರ್ ಡೈ ಇಟ್ ಇಸ್ ಅತ್ಯುತ್ತಮ ಅಂತ ಹೇಳ್ಬೋದು. ಇದು ತುಂಬ ಸ್ಕಿನ್ ಮತ್ತು ಹೇರ್ಗೆ ತುಂಬ ಹೆಲ್ಪ್ ಆಗ್ತದೆ. ಈವನ್ ನಿಮಗೆ ಹೇರ್ ಡೈ ಅಲ್ಲ, ಅದರಿಂದ ಹೆಲ್ತ್ ಬೆನಿಫಿಟ್ ಕೊಟ್ಟಿದ್ದಾರೆ. ಯಾಕಂದ್ರೆ ಇದು ಇರೋದ್ರಿಂದ ಬೇರೆ ಬೇರೆ ಹೆಲ್ತ್ ಡ್ಯಾಂಡ್ರಫ್ ಇರ್ಬೋದು, ಹೇರ್ ಡ್ರಾಪ್ ಅದಕ್ಕೂ ಸಹ ನಮ್ಮ ಹೇರ್ ಡೈ ಹೇರ್ ಶಾಂಪೂ ವರ್ಕ್ ಆಗ್ತದೆ. ಸೊ ಹಾಗೆ ಯಾವ ರೀತಿ ಇದನ್ನ ಯೂಸ್ ಮಾಡ್ಬೋದು, ಕೀ ಬೆನಿಫಿಟ್ಸ್ ಏನು ಅಂತ. ಫಾಸ್ಟ್ ಕಲರಿಂಗ್ ಎಕ್ಸ್ಪೀರಿಯನ್ಸ್, ನೀವು ಕ್ವಿಕ್ ಆಗಿ ಕಲರಿಂಗ್ ತಗೊಳ್ತದೆ. ಗಿವ್ಸ್ ಬ್ಲ್ಯಾಕ್ ಕಲರ್, ನಿಮಗೆ ಒರಿಜಿನಲ್ ಕಲರ್ ಇರ್ತದೆ ಜಸ್ಟ್ ಒಂದು 5 to 10 minutes. ಸೊ ಮೆಸ್ ಫ್ರೀ ಅಪ್ಲಿಕೇಶನ್, ನಿಮಗೆ ಮೆಸ್ ಆಗೋದಿಲ್ಲ, ಈಸಿಯಾಗಿ ನೀವು ಅದನ್ನು ಅಪ್ಲೈ ಮಾಡ್ಬೋದು. ಇದರ ನಿಮಗೆ ಬ್ರಷನ್ನು ಯೂಸ್ ಮಾಡ್ಬೋದು ಅಥವಾ ನಿಮಗೆ ಗ್ಲೌಸ್ ಕೊಟ್ಟಿದ್ರೆ ಕೈಯಲ್ಲಿ ನೀವು ಅಪ್ಲೈ ಮಾಡ್ಬೋದು. ಸೊ ಮೆಸ್ ಫ್ರೀ ಅಪ್ಲಿಕೇಶನ್, ಶಾಂಪೂ ಸ್ಟೈಲ್ ಯೂಸ್ ಮೇಕ್ಸ್ ದ ಪ್ರೋಸೆಸ್ ಸಿಂಪಲ್ ಆ್ಯಂಡ್ ಕನ್ವೀನಿಯಂಟ್. ನೀವು ಸ್ನಾನ ಮಾಡಬೇಕಾದ್ರೆ ಯಾವ ಥರ ಶಾಂಪೂ ಯೂಸ್ ಮಾಡ್ತೀರಿ ಆ ಥರದಲ್ಲೂ ಯೂಸ್ ಮಾಡ್ಬೋದು. ನೀವು ಯೂಸ್ ಮಾಡಿಬಿಟ್ಟು ಅಟ್ಲೀಸ್ಟ್ ಒಂದು 5-10 minutes ಬಿಟ್ಬಿಡಿ, ಮತ್ತೆ ಸ್ನಾನ ಮಾಡಿಬಿಡಿ. ಈಸಿ ಇಲ್ಲ. ಆ್ಯಂಡ್ ನ್ಯಾಚುರಲ್ ಬ್ಲ್ಯಾಕ್ ಲುಕ್ ಬರ್ತದೆ. ಹೆಲ್ಪ್ಸ್ ರಿಫ್ರೆಶ್ ಆ್ಯಂಡ್ ಹೇರ್ ಕಲರ್ ಆ್ಯಂಡ್ ಕವರ್ ಗ್ರೇಸ್ ಆ್ಯಂಡ್ ಗ್ರೇ ಕಲರ್ ಇದ್ರೆ ಅದನ್ನೆಲ್ಲ ಕವರ್ ಮಾಡಿ ನಿಮಗೆ ನ್ಯಾಚುರಲ್ ಆಗಿ ಕಾಣ್ತದೆ. ನರಿಶಿಂಗ್ ಫೀಲ್ ಫಾರ್ಮುಲೇಟೆಡ್ ವಿತ್ ಇಂಗ್ರೀಡಿಯೆಂಟ್ಸ್ ದಟ್ ಹೆಲ್ಪ್ಸ್ ನರಿಶ್ ದ ಹೇರ್. ಸೊ ಅದರಿಂದ ಕೂದಲಿನ ಬೆಳವಣಿಗೆಗೆ, ಕೂದಲನ್ನ ಸಾಕ್ಲಿಕ್ಕೆ ಇದು ತುಂಬಾ ಒಳ್ಳೇದಂತ ಹೇಳ್ಬೋದು. ಯಾಕೆಂದ್ರೆ ನೂನಿ ಇದೆ, ಅದರ ಜೊತೆಗೆ ಅಲೋವೆರಾ ಇದೆ, ಅದರ ಜೊತೆಗೆ ಆಲಿವ್ ಆಯಿಲ್ ಇದೆ. ಆಲ್ ಇನ್ ಒನ್ ಕನ್ವೀನಿಯಂಟ್. ಸೊ ಒನ್ ಶಾಂಪೂ ಆ್ಯಂಡ್ ಡೈ ಸೊಲ್ಯೂಷನ್ ಫಾರ್ ಈಸಿ ಹೋಮ್ ಯೂಸ್. ನಿಮಗೆ ಶಾಂಪೂ ಕಮ್ ಡೈ ಇರೋದ್ರಿಂದ ಈಸಿಯಾಗಿ ಇದನ್ನು ನೀವು ಮೇಂಟೈನ್ ಮಾಡ್ಬೋದು. ಮತ್ತು ತುಂಬ ದಿನ, ಸಾಧಾರಣ ನಿಮಗೆ ನನ್ನ ಲೆಕ್ಕದಲ್ಲಿ 15 daysಗೆ ಏನು ತೊಂದರೆ ಇಲ್ಲ ಕಾಣ್ತದೆ. ಈ ನೀವು ಬೇರೆ ಕೆಮಿಕಲ್ ಡೈ ಹಾಕಿದ್ರು ಸಹ ಅಷ್ಟೇ ದಿನ ಬರೋದು. ಸೊ ಅದರಿಂದ ಬೆಟರ್ ಟು ಶಿಫ್ಟ್, ಇದಕ್ಕೆ ಶಿಫ್ಟ್ ಮಾಡಿ. ಸೊ ಒಬ್ರಿಗೆ ಗಂಡಸರಿಗೆ ಒಬ್ರಿಗೆ ಸ್ವಲ್ಪ ಜಾಸ್ತಿ ಕಾಣ್ಬೋದು, ಬಟ್ ಆದಷ್ಟು ನೀವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇಬ್ಬರು ಹಾಕೋದಿದ್ರೆ ಒಂದೇ ದಿನ ಯೂಸ್ ಮಾಡಿ ಇಬ್ಬರಿಗೂ 1 ಪ್ಯಾಕೆಟ್ ಸಾಕಾಗ್ತದೆ. ಸೊ ಈಗ ನೋಡಿ, ಇಲ್ಲಿ ಕನ್ನಡದಲ್ಲಿ ಸಹ ಇದೆ. ನಿಮಗೆ ಬೇಕಿದ್ರೆ ಒಂದು ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ನಾನು ಚಾಟ್ GPT ಹೋಗ್ಬಿಟ್ಟು ಇದನ್ನ ಕೇಳಿದೆ ಅವನ ಹತ್ರ ಚಾಟ್ GPT ಬಟ್ ಅವರು ಸ್ವಲ್ಪ ಏನಾಗ್ತದೆ, ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಸ್ವಲ್ಪ ಕನ್ನಡದಲ್ಲಿ ಆಚೆ ಈಚೆ ಆಗ್ತದೆ. ಬೇಕಾದ್ರೆ ನೀವು ಎಡಿಟ್ ಮಾಡ್ಕೋಬಹುದು ಅದನ್ನ. ಸೊ ನೀವು ಇದು ಯಾರೆಲ್ಲ ಮಾಡ್ತಾ ಇದ್ದೀರಿ, ಚಾಟ್ GPT ಯೂಸ್ ಮಾಡ್ತಾ ಇದ್ದೀರಾ? ತುಂಬ ಈಸಿ. ನಿಮ್ದು ಯಾವುದೇ ನಿಮಗೆ ಇದ್ರೆ ನೋಡಿ, ಇಮಿಡಿಯೇಟ್ ಕನ್ನಡ ಯಾವ್ಯಾವ ಭಾಷೆ ಕೊಟ್ಟರು ಕೂಡ ಅದು ಇಮಿಡಿಯೇಟ್ ಕನ್ವರ್ಟ್ ಮಾಡಿ ಕೊಟ್ಬಿಡ್ತದೆ ವಿತಿನ್ ನೋ ಟೈಮ್. ಜಸ್ಟ್ 2-3-4 minutes ಅಲ್ಲೇ ಕೊಡ್ತದೆ. ನೀವು ಚಾಟ್ GPT ಒಂದು ಹಾಕೊಂಡ್ಬಿಡಿ, ದಟ್ ಆ್ಯಪನ್ನು ಹಾಕೊಂಡ್ಬಿಟ್ರೆ ಈಸಿಯಾಗಿ ನೋಡಿ ಯಾವ್ದನ್ನ ಬೇಕಾದ್ರೆ ಯಾವ್ದು ಇತಿ ನೋಡಿ. ಇದಕ್ಕೆಲ್ಲ ನೀವು ತಗೊಂಡಿದ್ದೆ ಸರ್. ಇದು ಯಾವ ತರ ಕೊಟ್ರಿ ಸರ್? ಈಗ ಶಾಂಪೂ ಚಾಟ್ GPT ಅಲ್ಲಿ ಯಾವ ತರ ಕೊಟ್ರಿ? ನೀವು ಚಾಟ್ GPT ಓಪನ್ ಮಾಡಿ ನಮ್ದು ಶಾಂಪೂ ಎಲ್ಲಿ ನಿಮ್ಗೆ ಇದೆ ಫೋಟೋ ಇದೆಯಲ್ಲ, ಅದನ್ನ ಕಾಪಿ ಪೇಸ್ಟ್ ಮಾಡಿದ್ರೆ ಆಯ್ತು. ಕಾಪಿ ಪೇಸ್ಟ್ ಮಾಡಿ ಆಮೇಲೆ ಅಲ್ಲಿ ನೀವು ಕೊಡ್ಬೇಕು. ಏನಂತ ಹೇಳಿದ್ರೆ ನಿಮ್ಗೆ ಏನ್ ಬೇಕು, ಕನ್ವರ್ಟ್ ಇನ್ ಟು ದ ಕನ್ನಡ ಲ್ಯಾಂಗ್ವೇಜ್. ನೀವು ಏನ್ ಅವರಿಗೆ ನಾನು ನೋಡಿದ್ದೇನೆ ಸರ್, ಬಟ್ ಇದನ್ನ ಈ ಪೋಸ್ಟರ್ ತರ ಇದ್ ಮಾಡೋದನ್ನ ಮಾಡ್ತೇನೆ ಸರ್. ಸೊ ಈಸಿ ಇದೆ. ನೀವು ಜಸ್ಟ್ ಅಲ್ಲಿ ಹೋಗ್ಬಿಟ್ಟು ಈ ಕಾಪಿ ಪೇಸ್ಟ್ ಮಾಡಿ, ಅಲ್ಲಿ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ, ಆಮೇಲೆ ಅಲ್ಲಿ ಕೆಳಗಡೆ ಕೇಳ್ತದೆ ಅವ್ರು ಏನ್ ಮಾಡ್ಬೇಕು ಅಂತ. ನೀವು ಇದನ್ನ ನೀವು ಕರೆಕ್ಟ್ ಆಗಿ ಗೈಡೆನ್ಸ್ ಮಾತ್ರ ಕರೆಕ್ಟ್ ಕೊಡ್ಬೇಕು. ನೀವು ಗೈಡೆನ್ಸ್ ಕರೆಕ್ಟ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ 1-1.5 ಮಾಡ್ಬಿಡ್ತಾರೆ, ಯಾಕಂದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ದಿಸ್ ಯು ಕ್ಯಾನ್ ಮೇಕ್ ಇಟ್. ಸೊ ಹಾಗಾಗಿ ನೋಡಿ, ಇದನ್ನೆಲ್ಲ ನಾವು ಮಾಡೋದಾದ್ರೆ ಎಷ್ಟು ದುಡ್ಡು ಖರ್ಚಿದೆ ಇದಕ್ಕೆ. ವಿತಿನ್ ನೋ ಟೈಮ್ ಬರ್ತದೆ. ಬಟ್ ನೀವು ರೆಗ್ಯುಲರ್ ದಿನಕ್ಕೆ 1 ಅಥವಾ 2 ಪೋಸ್ಟರ್ ಕಾಣ್ತಾರೆ ಮಾಡ್ಬೋದು, ಉಳಿದು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಫ್ರೀ ಅಲ್ಲಿ, ಅದಕ್ಕೆ ನೀವು ಪೇ ಮಾಡ್ಬೋದು, ಪೇ ಮಾಡಿ ತಗೋಬಹುದು. ಇನ್ನು ಎಕ್ಸ್ಟೆಂಡೆಡ್ ವರ್ಷನ್ ಇದೆ, ಅದರಲ್ಲಿ ನಿಮ್ಗೆ ಇನ್ನೂ ಇದು ಗೆಟಪ್ ಮಾಡ್ಬೋದು, ಚೇಂಜಸ್ ಮಾಡ್ಬೋದು. ಸೊ ಹಾಗಾಗಿ ನೈಸರ್ಗಿಕ ಕಪ್ಪು ಕೂದಲಿಗೆ ಪ್ರಾಕೃತಿಕ ಆಯ್ಕೆ ಡಿಎಕ್ಸನ್ ನೋನಿ ಶಾಂಪೂ. ಕಪ್ಪು ಕೂದಲಿನ ರಹಸ್ಯ ಏನು ಅಂತ. ತ್ವರಿತ ಕಪ್ಪು ಬಣ್ಣದ ಅನುಭವ, ಕೆಲವೇ ನಿಮಿಷಗಳಲ್ಲಿ ಕಪ್ಪು ಬಣ್ಣ ನೀಡುತ್ತದೆ. ಅರಿವಿಲ್ಲದೆ, ಅದು ಅಲೆ ಆಗಿದೆ ನೋಡಿ, ತಪ್ಪಾಗಿದೆ. ಅರಿವಿಲ್ಲದೆ ಸುಲಭ ಬಳಕೆ, ಶಾಂಪೂ ರೀತಿ ಬಳಸಿ, ಪ್ರಕ್ರಿಯೆ ಸರಳ ಮತ್ತು ಅನುಕೂಲಕರ. ಸ್ವಾಭಾವಿಕ ಕಪ್ಪು ಲುಕ್ ಬರ್ತದೆ. ಕಪ್ಪು ಕೂದಲಿಗೆ ಕಪ್ಪು ಕಾಂತಿ ನೀಡಿ ಬಿಳಿ ಕೂದಲನ್ನು ಮುಚ್ಚುತ್ತದೆ. ಪೋಷಣೆಯ ಶಕ್ತಿ, ಪೋಷಕಾಂಶಗಳಿಂದ ಸಮೃದ್ಧ, ಕೂದಲಿಗೆ ಪೋಷಣೆ ನೀಡುತ್ತದೆ. ಒಂದೇ ಉತ್ಪನ್ನ
ಎಲ್ಲವೂ ಸುಲಭ. ಶಾಂಪೂ ಮತ್ತು ಹಾಗೂ ಡೈ ಒಟ್ಟುಗೂಡಿ ಮನೆಯಲ್ಲಿ ಸುಲಭವಾಗಿ ಬಳಸಿ. ಪ್ರಾಕೃತಿಕ ಪರಿಹಾರ, ಆರೋಗ್ಯಕರ ಕೂದಲು ಆತ್ಮವಿಶ್ವಾಸದಿಂದ ಹೊಳೆಯಿರಿ. ನಾನೇನಿಲ್ಲ, ಜಸ್ಟ್ ಅದನ್ನ ಅಲ್ಲಿ ಫೀಡ್ ಮಾಡಿಬಿಟ್ಟು ಜಸ್ಟ್ ಕನ್ವರ್ಟ್ ದಿಸ್ ಪೋಸ್ಟರ್ ಟು ಕನ್ನಡ ಲ್ಯಾಂಗ್ವೇಜ್ ಅಂತ ಬರದೆ ನೋಡಿ. ಕನ್ವರ್ಟ್ ದಿಸ್ ಪೋಸ್ಟರ್ ಟು ಕನ್ನಡ ಲ್ಯಾಂಗ್ವೇಜ್ ಅಂತ ಕೊಟ್ಟೆ. ಸೊ ವಿತಿನ್ 2 minutes ಅಲ್ಲಿ ಅವನು ರೆಡಿ ಮಾಡಿ ಕೊಟ್ಟ. ಸೊ ಹೇಗಿದೆ ಎ ಟೆಕ್ನಾಲಜಿ? ಸೂಪರ್. ಸೊ ಏನೇನು ಹೇಗೆ ಕಮಾಂಡ್ ಸರಿ ಕೊಡ್ಬೇಕು ಸರ್, ಅದಕ್ಕೆ ಕಮಾಂಡ್ ಕೊಡೋದು ತಪ್ಪಾಗಬಾರ್ದು. ಹೌದು, ಕಮಾಂಡ್ ಕೊಟ್ರೆ ನಿಮ್ಗೆ ಓನ್ಲಿ ನಿಮ್ಗೆ ಏನ್ ಬರ್ತದೆ, ಲೆಟರ್ಸ್ ಬರ್ತದೆ, ಫೋರ್ಸರ್ ಬರುದಿಲ್ಲ. ಹಾಗೆ ಕಮಾಂಡ್ ಕರೆಕ್ಟ್ ಕೊಡ್ಬೇಕು. ಯು ಆರ್ ರೈಟ್. ಸೊ ಅದರಿಂದ ಸೂಪರ್. ನಿಮ್ಗೆ ಯೂಸ್ ಮಾಡ್ಕೊಳ್ಳಿ, ಎ ಟೆಕ್ನಾಲಜಿ ಯೂಸ್ ಮಾಡ್ಬೋದು. ಹೀರೋ ಇಂಗ್ರೀಡಿಯೆಂಟ್ಸ್, ಸೊ ಆಲ್ರೆಡಿ ನಾನು ಹೇಳಿದ್ದೀನಿ. ಪವರ್ ವಿತ್ ನೋನಿ ಎಕ್ಸ್ಟ್ರಾಕ್ಟ್. Noni extract adds the natural inspired touch to the formula and supporting the product's premium hair care positioning. ಸೊ ಇದು ನೋನಿ ಇರೋದ್ರಿಂದ ಡೈಗೆ ಒಂದು ಎಕ್ಸ್ಟ್ರಾ ಬೆನಿಫಿಟ್ ಕೊಟ್ಟ ಹಾಗೆ ಅಂತ ಹೇಳ್ತಾರೆ. ಲಿಕ್ವಿಡ್ ಶಾಂಪೂ ಹೇರ್ ಕಲರ್ ವಿತ್ ನೋನಿ ಎಕ್ಸ್ಟ್ರಾಕ್ಟ್ ಡಿಸೈನ್ಡ್ ಫಾರ್ ಪೀಪಲ್ ಹೂ ವಾಂಟ್ ಕಲರ್, ಕನ್ವೀನಿಯನ್ಸ್ ಅಂಡ್ ಕಾನ್ಫಿಡೆನ್ಸ್. ಒನ್ ಸಿಂಪಲ್ ರೊಟೀನಲ್ಲಿ ಹೋಗ್ಬೋದು ಅಂತ. ಸೊ ಇಲ್ಲಿ ಯೂಸ್ ಮಾಡುವ ಟೆಕ್ನಿಕ್ ಅನ್ನ ಕೊಟ್ಟಿದ್ದಾರೆ. ಸೊ ನಿಮ್ಮ ಟೆಕ್ನಿಕ್ ಅಲ್ಲಿ ಯೂಸ್ ಮಾಡ್ಬೋದು, ಬಟ್ ಕಂಪನಿ ಒಂದು ಟೆಕ್ನಿಕ್ ಅನ್ನ ಕೊಟ್ಟಿದ್ದಾರೆ. ವಾಶ್ ಹೇರ್ ವಿತ್ ನಾರ್ಮಲ್ ಶಾಂಪೂ ಅಂಡ್ ವೈಪ್ ಎಕ್ಸೆಸ್ ವಾಟರ್. ಫಸ್ಟಿಗೆ ನೀವು ಒಂದ್ಸಲ ನೀವು ಬಾತ್ರೂಮ್ ಅಲ್ಲಿ ಹೋದ್ರೆ, ವಾಶ್ರೂಮ್ ಅಲ್ಲಿ ಅದು ನೀವು ಏನ್ ಮಾಡ್ಬೇಕಂದ್ರೆ ಫಸ್ಟ್ ಒಂದ್ಸಲ ವಾಶ್ ಮಾಡ್ಕೊಳ್ಳಿ ಹೇಳ್ತಾರೆ. ಯಾಕಂದ್ರೆ ಡಸ್ಟ್ ಇರ್ಬೋದು ಅಥವಾ ಬೇರೆ ಏನಾದ್ರೂ ನಿಮ್ಗೆ ಕೊಳೆ ಎಲ್ಲ ಇರ್ಬೋದು, ಬೆವರು ಇರ್ಬೋದು. ಅದೇನಾಗ್ತದೆ ಅಂತ ಹೇಳಿದ್ರೆ ಅದ್ರ ಮೇಲೆ ನೀವು ಹಚ್ಚಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ 100% ಅದು ಅದರ ಮೇಲೆ ಕೂದಲ ಮೇಲೆ ಅದು ನಿಲ್ಲುವುದಿಲ್ಲ. ಯಾಕೆಂದ್ರೆ ಡಸ್ಟ್ ಎಲ್ಲ ಇದ್ರೆ ಅಥವಾ ನೀವು ಆಯಿಲ್ ಹಾಕಿದ್ರೆ. ಸೊ ಅದಕ್ಕೇನು ಮಾಡಿ ಅಂತ ಹೇಳ್ತಾರೆ ಅವರು, ಫಸ್ಟ್ ಸ್ಟೆಪ್ ಅಲ್ಲಿ ಒಂದ್ಸಲ ನೀವು ವಾಶ್ ಮಾಡಿ ಅದನ್ನ ಎಕ್ಸೆಸ್ ವಾಟರ್ ಕಂಪ್ಲೀಟ್ ನೀವು ವೈಪ್ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ನಿಮ್ಗೆ ಎಕ್ಸ್ಟ್ರಾ ಬೆನಿಫಿಟ್ ಬೇಕು ಅಂತ ಹೇಳಿದ್ರೆ. ಆಮೇಲೆ ಗ್ಲೌಸ್ ಇದೆ, ಅಲ್ಲ ಗ್ಲೌಸ್ ಹಾಕೊಳ್ಳಿ. ಬಿಫೋರ್ ಯೂಸ್ ಗ್ಲೌಸ್ ಹಾಕೊಳ್ಳಿ ಕೈಗೆ. And mix both liquid from the pouch in a cup or glass. ಒಂದು ಏನು ಹೇಳ್ತಾರೆ, ವಾಟಿ, ಒಂದು ಲೋಟ ಅಗಲ ಲೋಟ ಬೇಕಾಗ್ತದೆ ನಿಮಗೆ. ಅದು ವಾಟಿ ಇದೆ, ಅದನ್ನು ತಗೊಳ್ಳಿ. ಅದಕ್ಕೆ ತಗೊಂಡ್ಬಿಟ್ಟು ಇದು ಎರಡನ್ನು ಮೇಲ್ಗಡೆಯಿಂದ ಕಟ್ ಮಾಡಿದ್ರೆ ನಿಮಗೆ 2 ಇರ್ತದೆ ಸೊಲ್ಯೂಷನ್. ಅದನ್ನ ಎರಡೂ ಅದಕ್ಕೆ ಹಾಕ್ಬಿಟ್ಟು ಸರಿ ತಿರುಗಿಸ್ಬೇಕು ನೋಡಿ. ಇದು ತಪ್ಪು ಮಾಡ್ತಾರೆ, ಕೂಡಲೇ ಹಾಕಬಾರ್ದು. ಸೊ ಅದು ಅಟ್ಲೀಸ್ಟ್ ಒಂದು 5 minutes, ಯಾಕಂದ್ರೆ ಅದು ಆವಾಗ ಸೊಲ್ಯೂಷನ್ ಇದೆಲ್ಲ ಡಬಲ್ ಆದಾಗ ಆಗ್ತದೆ. ಅದು ಜಸ್ಟ್ ಲೈಕ್ ಒಂಥರ ಫೋಮ್ ದಂದಾಗ ಬರುತ್ತೆ. ಸರಿ ಮಿಕ್ಸಪ್ ಆಗ್ಬೇಕದು. ಸೊ ಮಿಕ್ಸಪ್ ಮಾಡಬೇಕಾಗ್ತದೆ. ಮಿಕ್ಸ್ ಮಾಡಿ, ಮಿಕ್ಸ್ ವಿತ್ ಎ ಲಿಕ್ವಿಡ್ ಅಂಡ್ ಫ್ರಮ್ ದ ಪೌಚ್ ಇನ್ ಎ ಕಪ್ ಆರ್ ಗ್ಲಾಸ್ ಅಂಡ್ ಅಪ್ಲೈ ಲೈಕ್ ಶಾಂಪೂ. ನೀವು ಶಾಂಪೂ ಥರನೇ ಅಪ್ಲೈ ಮಾಡ್ಬೋದು. ಈವನ್ ಡೈರೆಕ್ಟ್ ನೀವು ಅಪ್ಲೈ ಮಾಡ್ಬೋದು, ನಿಮಗೆ ಕೈಗೆ ಅಂಟೋದಿಲ್ಲ ಅದು. ಸೊ ನಿಮಗೆ ಫಸ್ಟಿಗೆ ನೋಡಿದಾಗ ಅಂತ ಕಾಣ್ತದೆ, ಮತ್ತು ನೀರಲ್ಲಿ ವಾಶ್ ಮಾಡಿದ್ರೆ ಹೋಗ್ಬಿಡ್ತದೆ. ಅಪ್ಲೈ ಲೈಕ್ ಶಾಂಪೂ ಆ್ಯಂಡ್ ಮಸಾಜ್ ಫಾರ್ 5 minutes. ನೀವು ಮಸಾಜ್ ಮಾಡಿದ್ರೆ ಇನ್ನೂ ಒಳ್ಳೇದು, ಯಾಕೆಂದ್ರೆ ಅದರಲ್ಲಿ ಆಲಿವ್ ಆಯಿಲ್ ಇದೆ. ಇವನ್ ಡ್ಯಾಂಡ್ರಫ್ ಇದ್ರೆ ಅಥವಾ ಏನಾದ್ರೂ ಕೆಲವರಿಗೆ ಸ್ಮೆಲ್ ಬರ್ತದೆ, ಇರಿಟೇಷನ್, ಅದರೆಲ್ಲ ಇದರಲ್ಲಿ ಹೋಗ್ಬಿಡ್ತದೆ. ಆ್ಯಂಡ್ ವೆಯ್ಟ್ 5 to 10 minutes, ದೆನ್ ರಿನ್ಸ್ ವಿತ್ ನಾರ್ಮಲ್ ವಾಟರ್. ಸೊ ಈ 5 ಸ್ಟೆಪ್ಪನ್ನ ನೀವು ಫಾಲೋ ಮಾಡೋದ್ರಿಂದ ಈಸಿಯಾಗಿ ನೀವು ಕಲರಿಂಗ್ ಮಾಡ್ಕೋಬಹುದು, ಬಟ್ ನ್ಯಾಚುರಲ್ ಕಲರಿಂಗ್ ಮಾಡ್ಕೋಬಹುದು. ಸೊ ಏನಾದರೂ ಡೌಟ್ ಇದ್ರೆ ಕೇಳ್ಬೋದು. ಸೊ ವಿಲ್ ರಿಫ್ರೆಶ್ ಯುವರ್ ಲುಕ್ ಆ್ಯಂಡ್ ರಿನ್ಯೂ ಯುವರ್ ಕಾನ್ಫಿಡೆನ್ಸ್. ಸೊ ನೀವು ಹೆಂಗಾಗಿ ತುಂಬ ಜನ ನಮ್ಮ ಐನಾಪುರ್ ನೋಡಿದೆ ನಾನು. ನನಗೆ ಐನಾಪುರ್ ಅವರು ಆ ಮಂತ್ರ ಹೋಟೆಲ್ ನೋಡಿದಾಗ ಇದು ಐನಾಪುರ್ ತಮ್ಮನ ಅಂತ ನನಗೆ ಡೌಟ್ ಆಯ್ತು. ಅಷ್ಟರ ಮಟ್ಟಿಗೆ ಅವರ ಕಲರ್ ಚೇಂಜ್ ಆಗ್ಬಿಡಿದ್ರು, ಅಷ್ಟು ಕಂటే ಲುಕ್ ಚೇಂಜ್ ಆಗಿತ್ತು. ಸೊ ಇದು ನಿಜ ನಾನು ಹೇಳ್ತಾ ಇರೋದು. ಹಾಗಾಗಿ ಆದರೆ ಎಷ್ಟರ ಮಟ್ಟಿಗೆ ಚೇಂಜ್ ಮಾಡ್ತದೆ ಅಂತ ನಿಮಗೆ ಹೇಳೋದು. ಚೂಸ್ DXN ನೋನಿ ಶಾಂಪೂ ಹೇರ್ ಕಲರ್ ಫಾರ್ ಎ ಕ್ವಿಕ್ ಆ್ಯಂಡ್ ಕನ್ವೀನಿಯಂಟ್ ಆ್ಯಂಡ್ ಕಾನ್ಫಿಡೆನ್ಸ್ ನ್ಯಾಚುರಲ್ ಬ್ಲ್ಯಾಕ್ ಕಲರ್ ಎಕ್ಸ್ಪೀರಿಯನ್ಸ್. Quick and convenient and natural black color, confidence with you. For external use only, avoid contact with eyes and patch, test and recommended before use. ಓಕೆ, ಇನ್ನು ಕೆಲವರಿಗೆ ತುಂಬಾ ಸೆನ್ಸಿಟಿವ್ ಸ್ಕಿನ್ ಇರ್ತದೆ. ಅಂಥವ್ರು ಬೇಕಾದ್ರೆ ಅವ್ರಿಗೆ ಏನಾದರೂ ಮೊದಲು ಹಾಕಿದೆಲ್ಲ ಅವರಿಗೆ ಇರಿಟೇಷನ್ ಇದ್ರೆ ಸ್ವಲ್ಪ ತೆಗೆದುಬಿಟ್ಟು ಎಲ್ಲ ನಿಮ್ಮ ಕುತ್ತಿಗೆ ಕೆಳಭಾಗದಲ್ಲಿ ಜಸ್ಟ್ ಅಪ್ಲೈ ಮಾಡಿ ನೋಡಿ. ಏನು ನಿಮಗೆ ಒಂದು 2-3 minutes ಬಿಡಿ, ಏನು ಇರಿಟೇಷನ್ ಇಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಅಪ್ಲೈ ಇಟ್. ಕೆಲವರಿಗೆ ತುಂಬಾ ಸೆನ್ಸಿಟಿವ್ ಸ್ಕಿನ್ ಇದ್ದವರಿಗೆ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಅಂಥವ್ರು ಕೂಡ ಅದನ್ನ ಕೇರ್ ತಗೊಂಡು ಮಾಡ್ಕೋಬಹುದು. ಸೊ ಏನು ಡೌಟ್ ಇಲ್ವಾ? ಸೊ ಬಿಫೋರ್ ಆ್ಯಂಡ್ ಆಫ್ಟರ್ ಇಲ್ಲಿ ಕೆಲವು ಕೊಟ್ಟಿದ್ದಾರೆ. ಸೊ ನೋನಿ ಯೂಸ್ ಮಾಡೋದ್ರಿಂದ ಯಾವ ರೀತಿ ಚೇಂಜ್ ಆಗ್ತಾರೆ ನೋಡಿ. ಇವರು ಸಾಧಾರಣ ನೋಡ್ಲಿಕ್ಕೆ ಅವರೊಂದು
60 ವರ್ಷ ಕಂಡಾಗಿರೋ ಇವ್ರು ನೋಡಿದ್ರೆ 40 ವರ್ಷ ಕಂಡಾಗ 20 ವರ್ಷ ಹಿಂದೆ ಬಂದಾಗೆ ಕಾಣ್ತದೆ ನನಗೆ. ನಿಮ್ಗೆ ಏನ್ ಅನ್ಸ್ತದೋ ಗೊತ್ತಿಲ್ಲ, ನೀವು ನೋಡಿ ಹೇಗ ಅನ್ಸ್ತದೆ ನಿಮ್ಗೆ. ನೋಡಿ ಇಲ್ಲಿ ಫೋಟೋ ಕೊಟ್ಟಿದ್ದಾರೆ, ಇನ್ನೊಂದು ಈ ಕಡೆ ನೋಡಿ, ಫೋಟೋನು ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ. ದಿಸ್ ಆರ್ ದ ನಿಮ್ಗೆ ಟೆಸ್ಟಿಮೋನಿಯಲ್ಸ್. ಕಾಣಿಸ್ತಾರ, ಹೆಂಗ್ ಕಾಣಿಸ್ತಾ ಇದಾರ ಮೇಡಮ್? ಹೌದು. ನೋಡಿ ಇವ್ರು ಹೇಗಿದ್ದಾರೆ ನೋಡಿ, ಕಾಲೇಜ್ ಗರ್ಲ್ ಆಗಿದ್ದಾರೆ. ಆಂಟಿ ಹೋಗಿ ಯಂಗ್ ಕಾಲೇಜ್ ಗರ್ಲ್ ಆಗ್ಬಿಟ್ರು. ಹೇಗೆ ದಿಸ್ ಆರ್ ದ ಥಿಂಗ್ಸ್. ನೀವು ಜಸ್ಟ್ ಟೆಸ್ಟಿಮೋನಿಯಲ್ ಎಲ್ಲ ಫೋಟೋ ತೆಗೆದು ತೋರಿಸ್ಬಿಡಿ, ಇಮಿಡಿಯೇಟ್ ತಗೊಳ್ತಾರೆ ನೋಡಿ. ಸೊ ಯಾವ ರೀತಿ ಚೇಂಜಸ್ ಬರ್ತದೆ ಅಂತ. ಸೊ ಅದನ್ನ ನೀವು ಕರೆಕ್ಟಾಗಿ ಯೂಸ್ ಮಾಡಿ ನೀವು ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ಬೋದು. ನಿಮ್ಮ ಫೋಟೋನು ತೋರಿಸ್ಬೋದು, ನಾನು ಹೇಳೋದು ಬಿಫೋರ್ ಆ್ಯಂಡ್ ಆಫ್ಟರ್. ಆವಾಗ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ಜಸ್ಟ್ ಫೋಟೋ ತೋರಿಸಿ. ಸೊ ಈವನ್ ಗಂಡಸಿಗೂ ಕೂಡ ಯಾವ ರೀತಿ ನೀವು ಹಚ್ಚಿ ಕರೆಕ್ಟ್ ಮಾಡ್ಕೋಬಹುದು, ಬಿಫೋರ್ ಆ್ಯಂಡ್ ಆಫ್ಟರ್ ಹೇಗೆ ಚೇಂಜ್ ಆಗ್ಬೋದು ಇದು ಕೊಟ್ಟಿದ್ದಾರೆ. ಇಲ್ಲಿ ಮೇಡಮ್ ಕೊಟ್ಟಿದ್ದಾರೆ ಬಿಫೋರ್ ಆ್ಯಂಡ್ ಆಫ್ಟರ್ ಯಾವ ರೀತಿ ಹೇರ್ ಡೈ ನಿಮಗೆ ಕಾನ್ಫಿಡೆನ್ಸ್ ಕೊಡ್ತದೆ ಅಂತ. ಸೊ ಈಗ ಪ್ರೈಸ್ ವೈಸ್ ಬಂದರೆ ಇದಕ್ಕೆ ನಿಮ್ಮಲ್ಲಿ ಒಂದು ಬಾಕ್ಸಲ್ಲಿ 20 ml ಇಂಟು 10 ಸ್ಯಾಚೆಟ್ ಇದೆ. ಒಂದು ಸ್ಯಾಚೆಟ್ 10 ಇರ್ತದೆ, ಯಾಕೆಂದರೆ ನಾವು ಡಿಸ್ಟ್ರಿಬ್ಯೂಟ್ರಿಗೆ ಅವ್ರು ಹೇಳೋದು. ಸೊ 750 ರುಪೀಸ್ ಇತ್ತು. ಸೊ ಡಿಸ್ಟ್ರಿಬ್ಯೂಟ್ರಿಗೆ ಅಂದರೆ MRP 750. ಸೊ ಒಂದಕ್ಕಂತ ಹೇಳಿದ್ರೆ 75 ರೂಪಾಯಿ, 75 ರುಪೀಸ್ ಆಗ್ತದೆ. ಸೊ ಇದನ್ನ ನಾನು ಹೇಳೋದು, ಈಗ ಆಲ್ರೆಡಿ ಎಷ್ಟೋ ಇಲ್ಲಿ ಎಲ್ಲೋ ಚೆನ್ನೈ ಕಾಣ್ತದೆ, ಒಂದು ಲೇಡಿ 1000 ಪ್ಯಾಕೆಟ್ ಸೇಲ್ ಮಾಡಿದ್ದಾರೆ ನೋಡಿ. ಒಂದು ಮಹಿಳೆ ಸೇಲಮಲ್ಲಿ 1000 ಪ್ಯಾಕೆಟ್. ಲಾಸ್ಟ್ ಟೈಮ್ ಪ್ಯಾಡ್ ಬಂದಾಗಲೂ ಒಂದು UPಯ ಲೇಡಿ 1000 ಬಾಕ್ಸನ್ನು ಪರ್ಚೇಸ್ ಮಾಡಿದ್ರು. ಇದು ಶಾಂಪೂ ಕಲರ್ ಬಂದಾಗ ಚೆನ್ನೈ ಒಂದು ಲೇಡಿ ಮಹಿಳೆ 1000 ಬಾಕ್ಸ್, ನಾಟ್ ಪೌಚಸ್. ಅಂದರೆ ಎಲ್ಲ ಅವ್ರು ಹೇಳ್ತಾರೆ ಚೆನ್ನೈಲಿರೋ ಎಷ್ಟು ನಿಮಗೆ ಬ್ಯೂಟಿ ಪಾರ್ಲರ್ ಇದೆ, ಎಷ್ಟು ಸಲೂನ್ ಇದೆ, ಅದೆಲ್ಲ ಮೀಟ್ ಮಾಡಿದಾರಂತ ನೋಡಿ. ಅವರು ಎಂಥ ಒಂದು ಓಪನ್ ಮೈಂಡಲ್ಲಿ ಹೋಗ್ತಾರೆ ನೋಡಿ. ಜಸ್ಟ್ ನೀವು ಇದನ್ನ ನೀವು ಅರ್ಥ ಮಾಡ್ಬೇಕು. ಯಾಕಂದ್ರೆ ಜನ ಈಗ ತಗೊಳ್ಳೋರು ಇದ್ದಾರೆ, ನಾವು ಕೊಡೋರೇ ಇಲ್ಲ ಅವ್ರಿಗೆ. ಜನ ತಗೊಳ್ಳೋರಿದ್ದಾರೆ, ನಾವು ಕೊಡ್ಬೇಕಷ್ಟೇ. ನಾವು ಓಪನ್ ಮೈಂಡಲ್ಲಿ ಇಂಥ ಒಂದು ಆಪರ್ಚುನಿಟಿ, ಒಂದು ವಿಸಿಟಿಂಗ್ ಕಾರ್ಡ್ ಮಾಡೋದು ನೋಡಿ. ನಾನು ನೋನಿ ಹೇರ್ ಶಾಂಪೂ ಎಷ್ಟೋ ಕಡೆ ಗೊತ್ತಿದೆಯಾ ನಿಮಗೆ? ನೀವು ಬೇಕಾದ್ರೆ ಮೆಡಿಕಲಲ್ಲಿ ನೋಡಿ, ಅವರ ನೋನಿ ಹೇರ್ ಶಾಂಪೂ ಅವರು ಮಾರಾಟ ಮಾಡ್ತಾರೆ, ಬಟ್ ಅವ್ರು ಸಪ್ಲೈ ಇಲ್ಲ ಅಂತ ಹೇಳ್ತಾರೆ. ನನಗೆ ಇದರ ನನ್ನ ಅನುಭವ ನಾನು ಹೇಳೋದು, ಈಗ ಏನೋ ಸಪ್ಲೈ ಇಲ್ಲ ಸರ್ ಅವರನ್ನು. ಸೊ ನಿಮಗೆ ಇದು ಆರಾಮಾಯ್ತಲ್ಲ, ಇದು ಸಹ ನೋನಿ ಹೇರ್ ಶಾಂಪೂ ತಾನೆ. ಸೊ ನೀವು ಮೆಡಿಕಲ್ ಸ್ಟೋರ್ ಇರ್ಬೋದು, ನೀವು ಎಲ್ಲೆಲ್ಲಿ ಬ್ಯೂಟಿ ಪಾರ್ಲರ್ ಇರ್ಬೋದು ಅಥವಾ ಸಲೂನ್ ಇರ್ಬೋದು, ಅವರಿಗೆ ಇದು ಅವಶ್ಯ. ನೀವು ಬೇಕಾದ್ರೆ ಒಂದು ಅವರಿಗೆ ಹೇಳಿ ನ್ಯಾಚುರಲ್ ನೋನಿ ಹೇರ್ ಶಾಂಪೂ ಮಾಡಲಾಗ್ತದೆ ಅಂತ ಹೇಳಿದ್ರೆ ಬರ್ತಾರೆ. ಒಂದ್ಸಲ ನಾನು ಕೇಳಿದೆ, ನೀವು ಎಷ್ಟು ಚಾರ್ಜ್ ಮಾಡ್ತೀವಿ? 200 ರೂಪಾಯಿ ಚಾರ್ಜ್ ಮಾಡ್ತಾರಂತೆ ನೋಡಿ ಅವರು. ಸೊ ಇದಕ್ಕೆ ನಿಮ್ಗೆ ಇರೋದು 60 ರೂಪಾಯಿ ಅವ್ರಿಗೆ ಸಿಗ್ತದೆ, 200 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಫ್ಕೋರ್ಸ್ ಅವ್ರು ಟೈಮ್ ಕೊಡ್ತಾರೆ, ಅದಕ್ಕೆ ಅವ್ರು ಚಾರ್ಜ್ ಮಾಡ್ತಾರೆ. ದಟ್ ಈಸ್ ಡಿಫ್ರೆಂಟ್. ಅದು ಎಷ್ಟು ಬೇಕಾದ್ರೆ ಮಾಡ್ಕೊಳ್ಳಿ. ಬಟ್ ನಾವು ಇಂಟ್ರೊಡ್ಯೂಸ್ ಮಾಡೋದಲ್ಲಿ ಎಲ್ಲಿ ಸೋತಿದ್ದೀವಿ? ನಿಮ್ಮೂರಲ್ಲಿ ಯಾರಿಗಾರು ಸಲೂನ್ ಅವರಿಗೆ ಅಥವಾ ಬ್ಯೂಟಿ ಪಾರ್ಲರ್ಗೆ ಯಾರೆಲ್ಲ ಹೇಳಿದಿರಿ? ಕೈ ಎತ್ತಿ ನೋಡೋಣ, ನೋಡ್ತೀನಿ ಎಷ್ಟು ಜನ ಎದ್ದಿರಿ. ನೋಡಿ, ಒಬ್ಬರು ಶೈಲಾ ಶೆಟ್ಟಿ ಅವರು ಬರುವಾರ ತರ್ಲಿಕ್ಕೆ ಹೇಳಿದ್ದಾರೆ, ಮೊನ್ನೆ ಹೇಳಿದ್ದಾರೆ. ಹಾ, ಹೇಳಿದಿರಾ? ಓಕೆ. ಭಾನುಕಲ್ ಅವರು ಹೇಳಿದ್ದಾರೆ, ಮಂಜು ಅವರು ಹೇಳಿದ್ದಾರೆ, ಅಕ್ಷತಾ ಅವರು ಹೇಳಿದ್ದಾರೆ, ನಾನು ಕಂಬಾರ್ ಅವರು ಹೇಳಿದ್ದಾರೆ. ಓಕೆ ಓಕೆ. ನಾನು ಹೇಳುದು ಜಸ್ಟ್ ನೀವು ಅವರಿಗೆ ಸ್ಯಾಂಪಲ್ ಆಗಿ 1-2 ಪ್ಯಾಕೆಟ್ ಕೊಡಿ, ಓಪನ್ ಮಾಡಿ ನೀವು ನೋಡಿ, ಒಬ್ರಿಗಿಬ್ರಿಗೆ ಹಾಕಿ ನೋಡಿ ಅಂತೇಳಿ. ಮತ್ತೆ ಅವ್ರು ನಿಮ್ಗೆ ಫೋನ್ ನಂಬರ್ ಕೊಟ್ಟು ಬನ್ನಿ, ವಿಸಿಟಿಂಗ್ ಕಾರ್ಡ್ ಕೊಟ್ಟು ಬನ್ನಿ. ನಿಮ್ಗೆ ಕಾಲ್ ಮಾಡೋದಿಲ್ವಾ ನೋಡಿ. ಧಾರವಾಡದಲ್ಲಿ ಎಷ್ಟು ಬ್ಯೂಟಿ ಪಾರ್ಲರ್ ಇದೆ ಮೇಡಮ್? ಧಾರವಾಡದಲ್ಲಿ ಏರಿಯಾ ವೈಸ್ ನೋಡಿ ತುಂಬಾ ಇರ್ಬೋದು ಸರ್. ಒಂದು 300-400 ಪಾರ್ಲರ್ಸ್ ಇರ್ಬೋದು ಸರ್. ವಾ ವಾ ವಾ. ಎಲ್ಲಿ ನೋಡಿದ್ರು ಬೋರ್ಡ್ ಹಾಕೊಂಡು ಕೂತಿರ್ತಾರೆ ಸರ್. ಆದ್ರೆ ಸಮಸ್ಯೆ ಏನು ಅಂದ್ರೆ ಸರ್, ಅದು ರಿಸ್ಕ್ ತಗೊಳ್ಲಿಕ್ಕೆ ಕೇಳಲ್ಲ ಅವ್ರು. ಅವ್ರ ಏನ್ ಮಾಡ್ತಾರೆ, ಅವರಿಗೆ ಒಂದ್ ಪ್ಯಾಕೆಟ್ ಇಟ್ಕೊಂಡ್ ಬನ್ನಿ, ಡೈ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರಂತೆ ಪಾರ್ಲರ್ ಒಳಗೆ. ನಾವು ಕೂಡ ಹಾಗೆ ಮಾಡ್ತಿದ್ವಿ, ಯಾಕಂದ್ರೆ ಒಬ್ಬೊಬ್ರದ್ದು ಒಂದೊಂದ್ ಚಾಯ್ಸ್, ಎಲ್ಲವನ್ನೂ ನಮ್ಗೆ ಇಡಕ್ಕಾಗಲ್ಲ. ಆದ್ರೆ ನಮ್ಮ ಡಿಸ್ಟ್ರಿಬ್ಯೂಟರ್ ಒಬ್ರು ಪಾರ್ಲರ್ನವ್ರು ಇದಾರೆ, ಅವ್ರಿಗೆ ಹೇಳ್ದೆ ನಾನು, ಇದನ್ನ ಇಡು, ಬೇಕಾದವ್ರು ಹಾಕೊಳ್ಳಿ ಅಂತ ಹೇಳ್ಬಿಟ್ಟು. ಬಟ್ ಫಾರ್ ಅವರ್ ಇನ್ಫಾರ್ಮೇಶನ್ ಸರ್, ಇದ್ರಲ್ಲಿ ಸೋಡಿಯಂ ಲಾರೆಲ್ ಐಥರ್ ಸಲ್ಫೇಟ್ ಅಂತ ಇದೆ, ಕಲರೆಂಟ್ ಒಳಗೂ ಇದೆ, ಡೆವಲಪರ್ 2 ಪೌಚಸ್ ಕೊಟ್ಟಿರ್ತಾರೆ, ಎರಡರಲ್ಲೂ ಇದೆ. ಇದೆ. ನೋಡಿ, ನಾನು ಅದು ತುಂಬಾ ಹಾರ್ಮ್ ಇಲ್ಲ ನಿಮ್ಗೆ. SLS ಹಾರ್ಮ್, SLS ಅದರಲ್ಲಿ ಹಾರ್ಮ್ ಇಲ್ಲ, ನೋ ಹಾರ್ಮೆಲ್. ಸೊ ಇದು ಆಕ್ಚುಲಿ ಶುಗರ್ ಕೇನ್ ಮತ್ತೆ ಕೋಕೋನಟ್ ಇಂದ ಅದು ಎಕ್ಸ್ಟ್ರಾಕ್ಟ್ ಮಾಡ್ತಾರಂತೆ ಆ ಕೆಮಿಕಲ್ ಅನ್ನ.
ಬಟ್ ಇಟ್ ಈಸ್ ಓಕೆ ಏನು ಸಿಂಥೆಟಿಕ್ ಆಗಿ ಬರೋದಿಲ್ಲ. ನೋ ಹಾರ್ಮ್ ಇಲ್ಲ. ಬಟ್ ನಿಮ್ಗೆ ಕಲರ್ ಬರಲೇಬೇಕು ಅಂದ್ರೆ ಸಮ್ ಕೆಮಿಕಲ್ ಬರಲಿ. ಆಗ್ಲೇ ನಾನು ಮಂಜು ಅವರಿಗೆ ಹೇಳಿದೆ. ಸೊ ದಟ್ ಈಸ್ ದ ಥಿಂಗ್, ಅದು ಬೇಕೇ ಬೇಕು. ಅಲ್ಲ ಇಲ್ಲ ಸರ್, ಅದೇ ನಾನು ಇಲ್ಲೆಲ್ಲ ನಾವೇ ಇರೋದ್ರಿಂದ ನಾನು ಹೇಳೋದು, ಯಾರಿಗೂ ಕೂಡ ತುಂಬಾ ಏನು ಕೆಮಿಕಲ್ ಇಲ್ಲ ಆತರ ಎಲ್ಲ ಹೇಳಿಕ್ ಹೋಗ್ಬಾರ್ದು. ಲೆಸ್ ಕೆಮಿಕಲ್ಸ್, ನೋ ಹಾರ್ಮ್ಫುಲ್ ನೋ ಕೆಮಿಕಲ್ಸ್ ಹಾರ್ಮ್ಫುಲ್ ಕೆಮಿಕಲ್ ಅಂತಾನೆ ಹೇಳ್ಬೇಕು. ನೋ ಅಂತಾನೆ ಹೇಳ್ಬೇಕಾಗ್ತದೆ. ಅದೇ ಹಾಗಾಗಿ ಯಾಕೆಂದ್ರೆ ವಿತೌಟ್ ಕೆಮಿಕಲ್ ಕಲರ್ ನ ರೆಡಿ ಮಾಡ್ಲಿಕ್ಕೆ ಆಗುದಿಲ್ಲ. ಆಗುದಿಲ್ಲ ಸೊ ಆಗುದಿಲ್ಲ ಆಗುದಿಲ್ಲ. ನಮ್ಮ ಫ್ರೆಂಡ್ ಒಬ್ರು ಕೆಮಿಸ್ಟ್ ಇದಾರೆ, ಅವ್ರು ಹೇಳಿದ್ರು ವಿತೌಟ್ ಕೆಮಿಕಲ್ ಸಾಧ್ಯನೇ ಇಲ್ಲ, ಬೇಕಾಗ್ತದೆ ಅದು. ಅದು ಬಟ್ ಬೇಕಾಗ್ತದೆ. ಹಾರ್ಮ್ಫುಲ್ ಇಲ್ಲ. ಅದ್ರ ಜೊತೆಗೆ ನಮ್ಗೆ ಇದು ಅಲೆವೆ ಇದು ಇದೆ, ಏನು ಅಂತ ಹೇಳಿದ್ರೆ ಆಲಿವ್ ಆಯಿಲ್ ಇದೆ, ನೋನಿ ಇದೆ, ಸಮ್ ಪರ್ಸೆಂಟೇಜ್, ಮತ್ತೆ ಇದು ಅಲಿವೆರಾ ಇದೆ. ಅದು ಸ್ವಲ್ಪ ಓಕೆ. ನಮ್ಗೆ ಇದ್ ಮಾಡ್ತದೆ. ಮತ್ತೆ ಇನ್ನೊಂದು ನಾನು ಕೂಡ ಯೂಸ್ ಮಾಡಿ ನೋಡಿದ್ದೇನೆ ಸರ್, ಬೇರೆ ಡೈ ಎಲ್ಲ ಅಂಟಾಗ್ತದೆ, ಕೂದ್ಲೆಲ್ಲ ಒಂಥರ ಹಾರ್ಡ್ನೆಸ್ ಫೀಲ್ ಆಗ್ತದೆ, ಅದೆಲ್ಲ ಇಲ್ಲ ಇದ್ರಲ್ಲಿ. ಹಾ ಓಕೆ ಓಕೆ. ಆತರ. ಹಾ ಇವಾಗ ಕೆಲವೊಂದು ಡೈ ಎಲ್ಲ ಯೂಸ್ ಮಾಡಿದಾಗ ತಲೆಗೆ ಕೋಂಬ್ ಹಾಕ್ಲಿಕ್ಕೆ ಆಗಲ್ಲ, ಒಂಥರ ಏನೋ ಅಂಟಂಟಾಗಿ ಇರ್ತದೆ, ಅದೆಲ್ಲ ಇಲ್ಲ ಇದ್ರಲ್ಲಿ. ಓಕೆ. ಹಾಗಾಗಿ ಹಾ ಸೊ ಹಾಗಾಗಿ ಒಂಥರ ಕಂಡೀಷನ್ ಮಾಡ್ದಾಗ ಇರ್ತದೆ ಕೂದ್ಲೆಲ್ಲ. ಅದು ಯೂಸ್ ಮಾಡ್ದಾಗ್ಲೇ ನಮ್ಗೆ ಡಿಫ್ರೆನ್ಸ್ ಗೊತ್ತಾಗೋದು. ಸೊ ನಾವ್ ಹೇಳುವಾಗ ಲೆಸ್ ಕೆಮಿಕಲ್ಸ್ ಅಂತಾನೆ ಹೇಳ್ಬೇಕು ಹೊರತು, ಇಲ್ಲ ಕೆಮಿಕಲ್ ಇಲ್ಲ ಇಲ್ಲ ನಮ್ದು ಅಂತ ಹೇಳ್ಬಾರ್ದು. ನೋ ಕಂಪ್ಲೀಟ್ಲಿ ನೋ ನೋ ನೋ. ಅದ್ರಲ್ಲಿ ಆರ್ಗ್ಯಾನಿಕ್ ಅಂತ ಯಾರು ಹೇಳ್ಕೂಡ್ದು, ಅದನ್ನ ನಾನು ಹೇಳ್ತಾ ಇದ್ದೀನಿ ಸರ್. ಓಕೆ, ನೋ ಹಾಗಾಗಿ ಹಾರ್ಮ್ಫುಲ್ ಕೆಮಿಕಲ್ ಅಂತಾನೆ ಹೇಳಿ ನೀವು. ಹಾಗಾಗಿ ಹೇಳ್ಬೇಕಾಗ್ತದೆ. ಆರ್ಗ್ಯಾನಿಕ್ ಬೇಸ್ ಅಂತ ಹೇಳ್ಬೇಕು. ಆರ್ಗ್ಯಾನಿಕ್ ಅದೇ ಅಂತ ಹೇಳಿಕ್ಕಿಲ್ಲ, ಆರ್ಗ್ಯಾನಿಕ್ ಬೇಸ್. ಯಾಕಂದ್ರೆ ಇದರಲ್ಲೆಲ್ಲ ಆರ್ಗ್ಯಾನಿಕ್ ನಿಮ್ಗೆ ಬೇಸ್ ಇಂದ ಬೇಸೇ ಆರ್ಗ್ಯಾನಿಕ್ ಇದೆ. ಆರ್ಗ್ಯಾನಿಕ್ ಬೇಸ್ ಇಂದ ತಯಾರು ಮಾಡಿದಾರೆ ಅದು. ತಯಾರು ಮಾಡಿದ್ದಾರೆ ಅಂತಾನೆ ಹೇಳ್ಬೇಕಾಗ್ತದೆ. 100% ಅಮೋನಿಯಾ ಅಂತೂ ಅಮೋನಿಯಾ ಫ್ರೀ ಇದೆ ಮಾರ್ಕೆಟ್ ಅಲ್ಲೂ, ಕೆಲವೊಂದೆಲ್ಲ ಅಮೋನಿಯಾ ಫ್ರೀ ಅಂತ ಹಾಕೊಂಡೇ ಇದ್ದಾರೆ. ಹಾಗಾಗಿ ನಾವು ಜನರಿಗೆ ಹೇಳುವಾಗ, ತುಂಬಾ ಡೈ ಬಗ್ಗೆ ಹೇಳುವಾಗ ಕೇರ್ಫುಲ್ ಆಗಿ ಇರ್ಬೇಕು ನಮ್ ವರ್ಡ್ಸ್, ಅದರ್ವೈಸ್ ಜನ ನಮ್ಗೆ ಕ್ವಶನ್ ಮಾಡ್ತಾರೆ. ಆದ್ರೆ ಹೈಡ್ರೋಜನ್ ಒಂದ್ಸಲ ಪೆರಾಕ್ಸೈಡ್ ಯೂಸ್ ಮಾಡಿದ ನಂತರ ಅವರಿಗೆ ಫೀಲ್ ಆಗ್ತದೆ, ಡಿಫರೆಂಟ್ ಫೀಲ್ ತುಂಬಾ ಆಗ್ತದೆ ಫೀಲ್ ಆಗ್ತದೆ, ಹೌದು. ಆಟೋಮೆಟಿಕ್ ತಗೊಳ್ತಾರೆ. ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಎಲ್ಲ ಯೂಸ್ ಮಾಡಿದ್ರಿ. ಇವಾಗಲೇ ಕಾನ್ಸಂಟ್ರೇಟ್ ಮಾಡಿ. ನಿಮ್ಮೂರಲ್ಲೂ ತುಂಬಾ ಜನ ಪಾರ್ಲರ್ ಇರ್ಬೋದು, ಅಥವಾ ಸಲೂನ್ ಇರ್ಬೋದು, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು, ತುಂಬಾ ಜನರಿಗೆ ನೀವು ಇಂಟ್ರೊಡ್ಯೂಸ್ ಮಾಡಿ. ಸೊ ಇಂಟ್ರೊಡ್ಯೂಸ್ ಮಾಡಿದಾಗ ಆಟೋಮೆಟಿಕ್ ಮೂವ್ಮೆಂಟ್ ಸ್ಟಾರ್ಟ್ ಆಗ್ತದೆ. ಓಕೆ, ಏನಾದ್ರೂ ಕೇಳಲಿಕ್ಕೆ ಉಂಟಾ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಹೇಳಿ. ಆಕ್ಚುಲಿ ಹೌದು, ಎಲ್ಲ ಹೇಳಿದ ವಿಷಯ ಕರೆಕ್ಟ್. ಬಟ್ ಕೈಗೆ ಸರ್, ನಾನು ಕೈಯಲ್ಲಿ ಒಂದು ದಿನ ಹಾಕಿ ನೋಡಿದ್ದು ನೋಡ್ಲಿಕ್ಕೋಸ್ಕರ. ಸೊ ಇಮಿಡಿಯೇಟ್ ವಾಶ್ ಮಾಡಿದ್ರೆ ಕಲರ್ ಸಹ ಹಿಡಿಯುವುದಿಲ್ಲ ಕೈಗೂ ಆಕ್ಚುಲಿ. ಓಕೆ, ನೋಡಿ ಅದೇ ಹೇಳಿದ್ದು ನಿಮ್ಗೆ ಸ್ಪೆಷಾಲಿಟಿ, ನಿಮ್ಗೆ ಅದನ್ನೇ ಹೇಳಿದ್ದು. ಬೇರೆ ಎಲ್ಲ ಡೈ ಆದ್ರೆ ನಾವು ಎಷ್ಟು ತಿಕ್ಕಿದ್ರೂ ಹೋಗುದಿಲ್ಲ. ಬಟ್ ಇದು ನಿಮ್ಗೆ ಆಲಿವ್ ಆಯಿಲ್ ಇರೋದ್ರಿಂದ ಸ್ಕ್ಯಾಲ್ಪ್ ಗೆ ಟಚ್ ಆದ್ರೂ ಕೂಡ, ಈಗ ಡೈ ಹಾಕುವಾಗ ಪಾರ್ಲರ್ನವ್ರು ಮಾತ್ರ ಅದೊಂದು ಟೆಕ್ನಿಕಲಿ ಯೂಸ್ ಮಾಡಿದಾಗ ನಾವು ಸ್ಕ್ಯಾಲ್ಪಿಗೆ ತಾಗ್ದೇನೆ ಹೇರಿಗೆ ತಾಗ್ತದೆ ಸರ್ ಡೈ. ಇಲ್ಲ ಅಂದ್ರೆ ಬೇರೆಯವರಿಗೆ ಗೊತ್ತಿಲ್ದೇನೆ ಹಾಗೆ ಹಚ್ಚುತ್ತಾರಲ್ವಾ, ಅದು ಏನಾಗ್ತದೆ, ಸ್ಕ್ಯಾಲ್ಪಿಗೆ ತಾಗ್ಬಿಟ್ಟು ಅದು ಹೋಗ್ಲಿಕ್ಕೆ 2-3 ಡೇಸ್ ಬೇಕು. ಬಟ್ ನಮ್ಮ ಇದು ಹತ್ತಿದ್ರು ಕೂಡ ಲೈಟ್ ಆಗಿರ್ತದೆ, ಇಮಿಡಿಯೇಟ್ ಹೋಗ್ತದೆ ಸರ್. ಅದು ಹೋಗ್ತದೆ. ಅದೊಂದು ಬಿಕಾಸ್ ಆಫ್ ದ ಅಡ್ವಾಂಟೇಜ್. ಆಲಿವ್ ಆಯಿಲ್. ಆಲಿವ್ ಆಯಿಲ್ ಅದು ಆಲಿವ್ ಆಯಿಲ್ ಇರೋದ್ರಿಂದ, ಅದು ಆಯಿಲ್ ಇದು ಇರೋದ್ರಿಂದಾನೇ ಅದು ಸರ್. ಅದು ಆ ತರ ನಿಮ್ಗೆ ಕೂಡ್ಲೆ ಹೋಗ್ತದೆ. ಹಾಗಾಗಿ ತುಂಬಾ ನಿಮ್ಗೆ ಡಾರ್ಕ್ ಆಗಿ ಇರುವುದಿಲ್ಲ, ಲೈಟ್ ಡಾರ್ಕ್ ಆಗಿರ್ತದೆ. ಆಗಿ ಸ್ಕ್ಯಾಲ್ಪಿಗೆ ಹತ್ತೋದಿಲ್ಲ. ಅದೇ ಕರೆಕ್ಟ್. ಸೊ ಹಾಗಾಗಿ ಎಲ್ಲ ಬೇಕಾದ್ರೆ ಜೆಂಟ್ಸ್ ಎಲ್ಲ ಯೂಸ್ ಮಾಡ್ತಾರಲ್ಲ ಸರ್. ಆಮೇಲೆ ಕೆಲವೊಬ್ಬರಿಗೆ ಫ್ರಂಟ್ ತುಂಬಾ ಗ್ರೇ ಆಗಿರ್ತದೆ, ಅಲ್ಲಿಗೆಲ್ಲ ಟಚ್ ಮಾಡ್ಬೇಕಾಗತ್ತೆ. ಅವಾಗ ಫೇಸ್ ಸ್ಕಿನ್ನಿಗೆ, ಫೋರ್ಹೆಡ್ಗೆಲ್ಲ ತಾಗ್ತದೆ. ಅದು ತಾಗಿದ್ರು ಕೂಡ ಇದು ಇಮಿಡಿಯೇಟ್ ಇದಾಗ್ತದೆ ಆಲಿವ್ ಆಯಿಲ್ ಇರೋದ್ರಿಂದ. ದಟ್ ಇಸ್ ದ ಪ್ಲಸ್ ಪಾಯಿಂಟ್. ಸೊ ಅದರಿಂದ ಆದಷ್ಟು ಜನರಿಗೆ ಪಬ್ಲಿಸಿಟಿ ಮಾಡಿ, PV ಅನ್ನ ಜಂಪ್ ಮಾಡಿ. ಮಂತ್ ಎಂಡ್ ಬರ್ತಾ ಇದೆ, ಸೊ ಯೂಸ್ ಮಾಡ್ಕೊಳ್ಳಿ. ಹೊಸ ಹೊಸ ಪ್ರಾಡಕ್ಟ್ ಇದೆ. ಯಾಕೆಂದ್ರೆ ತುಂಬಾ ನಿಮ್ಗೆ ಹೆಲ್ತ್ ವೈಸೇ ಹೋಗ್ಬೇಕಾಗುತ್ತೆ. ಈಗ ನಿಮ್ಗೆ ಇದು ಪ್ರಾಡಕ್ಟ್ ನೆಸೆಸರಿ ಇದೆ. FMCG ಪ್ರಾಡಕ್ಟ್ ಅಲ್ಲಿ ಇರೋದ್ರಿಂದ ನೀವು ಇದನ್ನ ಎಷ್ಟು ಕ್ಲೀನ್ ಆಗಿ ನೀವು ಇದನ್ನ ಇಡ್ಬೋದು. ಈಗ ನೋಡಿ, ಆ ಮೇಡಮ್ ಹೇಳಿದ್ರು, ನಮ್ಮ ಬರೇ ಬೆಲ್ಲ ಹಾಕಿದ್ರೆ ಜ್ಯೂಸ್ ಹಾಗೆ. ಕರೆಕ್ಟ್ ಅದು. ನಾನು ಹೇಳಿದೆ, ಯಾರಿಗಾರ ಕಬ್ಬಿನ ಜ್ಯೂಸ್ ಬೇಕಾದ್ರೆ ನೀವೇನ್ ಮಾಡೋದು, ನಮ್ಮ ಬೆಲ್ಲ ಹಾಕಿ 1 ಗ್ಲಾಸ್, ಇದಕ್ಕೆ 2 ಚಮಚ ಹಾಕಿದ್ರೆ 1 ಗ್ಲಾಸ್ ಕಬ್ಬಿನ ಜ್ಯೂಸ್ ರೆಡಿ ಆದಾಗ ಆಗ್ತದೆ. ನಮ್ಮ ಬೆಲ್ಲ ಹಾಕಿ ನೋಡಿದೀವಿ ನಾವು. ಸೊ ಅಷ್ಟು ಚೆನ್ನಾಗಿ ಟೇಸ್ಟ್ ಬರ್ತದೆ, ಅಷ್ಟು ಚೆನ್ನಾಗಿ. ಇಂಥ ಒಂದು ಪ್ರಾಡಕ್ಟ್ ಇರಬೇಕಾದ್ರೆ ನಾವು ಈಗ ಅಫ್ಕೋರ್ಸ್ ಹೆಲ್ತ್ ವೈಸ್ ಹೋಗೋಣ, ನಿಮ್ಗೆ ನಾಲೆಡ್ಜ್ ಇದ್ರೆ ಹೋಗಿ. ಬಟ್ ಈ ಪ್ರಾಡಕ್ಟ್ ಡೇ ಟು ಡೇ ಪ್ರಾಡಕ್ಟ್ ಇಷ್ಟು ಇರೋದ್ರಿಂದ, ಎಸ್ಪೆಷಲಿ ಈಗ ನೀವು ಪ್ಯಾಡ್ ಬಗ್ಗೆ ಹೇಳಿದ್ರಿ. ಸೊ ಈಗ ಅಂತ ಪ್ರಾಡಕ್ಟ್ಸ್ಗಳನ್ನ ಈಸಿಯಾಗಿ ಮೂವ್ಮೆಂಟ್ ಮಾಡ್ಬೋದು. ಅಂತ ಪ್ರಾಡಕ್ಟ್ನ ಈಸಿಯಾಗಿ ಮೂವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆದಷ್ಟು ನೀವು ಈಸಿ ಡುಪ್ಲಿಕೇಶನ್ ಆಗೋದನ್ನ ನೋಡಿ, ಅವಾಗ ಆಟೋಮೆಟಿಕ್ ಆಗ್ತದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಏನಾದರೂ ಕೇಳಲಿಕ್ಕಿದ್ರೆ ಕೇಳ್ಬೋದು. ಅದರ್ವೈಸ್ ಯು ಚೆಕ್ ವಿತ್ ಯುವರ್ ಅಪ್ಲೈನ್ ಅಂಡ್ ನಿಮ್ಮ ಕಂಪನಿ ಸ್ಪಾನ್ಸರ್ ಎಲ್ಲ ಇದ್ದಾರೆ, ಅವ್ರ ಜೊತೆಗೆ ಡಿಸ್ಕಸ್ ಮಾಡಿ. ಏನಾದರೂ ಕೇಳಲಿಕ್ಕಿದ್ರೆ ಕೇಳ್ಬೋದು.
ಅದರ್ವೈಸ್ ನಾವು ಇವತ್ತಿನ ಪ್ರೋಗ್ರಾಮ್ ಅನ್ನ ಕ್ಲೋಸ್ ಮಾಡೋಣ. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಸರ್. ಯಾಕಂದ್ರೆ ಪ್ರತಿಯೊಬ್ರು ಇದನ್ನು ಈಸಿಯಾಗಿ ಮೂವ್ಮೆಂಟ್ ಮಾಡ್ಬೋದು. ಯಾಕಂದ್ರೆ ಬೇರೆಲ್ಲ ನಾವು ತಿನ್ನುವಂತದಂತ ಹೇಳೋದಕ್ಕಿಂತ ಇದು ತಲೆಗೆಲ್ಲ ಅದೇ ತಲೆಗೆ ನಿಮ್ಮ ಬ್ಯಾಗ್ ಅಲ್ಲಿ ಒಂದು ಬಾಕ್ಸ್ ಇಟ್ಕೊಂಡಿರ್ಬೇಕು, ಲೂಸ್ ಬಾಕ್ಸ್ ಇಟ್ಕೊಳ್ಳಿ. ನೋಡಿ, ಯಾರಿಗೂ ತಲೆ ಕೂದಲಿದೆ ನೋಡಿ, ನಮ್ಮದೊಂದು ಪ್ರಾಡಕ್ಟ್ ಇದೆ, ಇಮಿಡಿಯೇಟ್ ನೀವು ಅವ್ರು ತಗೊಳ್ತಾರೆ ನೋಡಿ. ಅದೇ ನಿನ್ನೆ ಕ್ಯಾಂಪ್ಗೆ ಡಾಕ್ಟರ್ಸ್ ಬಂದಿದ್ರು ಸರ್. ನಾನು ಹೇಳಿದೆ ಅದಕ್ಕೆ ಅವ್ರು ದುಬೈಯಿಂದ ತರಿಸಿದೆ ಅಂತ ಹೇಳಿದ. ನಾನು ಹೇಳಿದೆ ನಮ್ಮ ಪ್ರಾಡಕ್ಟ್ ದುಬೈ ರಾಜಸ್ ಕಿಂಗ್ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರು. ಮತ್ತೆ ಕೆಲವರು ಬೇಕಂತ ಹೇಳಿದ್ದಾರೆ. ಓಕೆ. ಅಲ್ಲ, ನಾವು ಇನ್ಫಾರ್ಮೇಶನ್ ಕೊಡ್ಬೇಕು. ಡಾಕ್ಟ್ರಿಗೂ ಅವಶ್ಯಕತೆ ಇರ್ತದೆ, ಯಾರಿಗೂ ಅವಶ್ಯಕತೆ ಇಲ್ಲ, ಪ್ರತಿಯೊಬ್ಬರಿಗೂ ನೋಡಿ ಅವಶ್ಯಕತೆ ಇದೆ. ಸೊ ಹಾಗಾಗಿ ನಾವು ಅವರಿಗೆ ಇನ್ಫಾರ್ಮೇಶನ್ ಕೊಡ್ಬೇಕಾಗ್ತದೆ. ಇನ್ಫಾರ್ಮೇಶನ್ ನಮ್ಮ ಹತ್ರ ಇದೆ. ಸೊ ಹಾಗಾಗಿ ಈವನ್ ಸಕ್ಕರೆ ಯೂಸ್ ಮಾಡೋರಿಗೆ ಏನ್ ಮಾಡ್ತೀವಿ, ನಮ್ದು ಕೋಕೋನಟ್ ಶುಗರ್ ಇದೆ, ಸೊ ಅದನ್ನೇ ಹೇಳ್ಬೋದೆ. ಹಾಗೇನೆ ನಿಮ್ಗೆ ಬೆಲ್ಲ ಇದೆ, ಅದ್ರ ಬಗ್ಗೆ ಮಾತಾಡ್ಬೋದು. ಆದಷ್ಟು ನಿಮ್ಗೆ ಅದಕ್ಕಿಂತ ಫಾರ್ ಬೆಟರ್ ಅಲ್ಲ. ಹಾಗಾಗಿ ಓಕೆ, ಗುಡ್ ಮಾರ್ನಿಂಗ್ ಸರ್. ಗುಡ್ ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಸರ್. ಇದು ನೋನಿ ಹೇರ್ ಕಲರ್ ತುಂಬಾ ಚೆನ್ನಾಗಿದೆ ಸರ್. ಏನಂತ ಹೇಳಿದ್ರೆ ನಾನು ಫಸ್ಟ್ ಒಬ್ರಿಗೆ ಕೊಡುವಾಗ ಎರಡೆರಡು ಪೊಸಿಷನ್ ಮಾಡ್ತಿದ್ದೆ, ಎರಡೇ ಫಸ್ಟ್ ಕೊಡೋದು. ಸೊ ಆಮೇಲೆ ನಾನು ಅವ್ರ ಹತ್ರ ಕೇಳ್ತಿರ್ಲಿಲ್ಲ, ಅವರಾಗೆ ಬಂದು ನಮ್ಗೆ ಬೇಕು, ಒಂದು ಬಾಕ್ಸ್ ಬೇಕು ಅಂತ ಹೇಳಿ. ಈಗ ಸಾಧಾರಣ ಒಂದು 12 ಬಾಕ್ಸ್ ಕೊಟ್ಟಾಯ್ತು ಸರ್. ಈಗ ಪುನಃ ಒಂದು ನನ್ನ ಹತ್ರ ಈಗ ಖಾಲಿಯಾಗಿ 5+1 ಆರ್ಡರ್ ಮಾಡಿದ್ದೇನೆ. ಈಗ ನಾಳೆ ಬರ್ತಾ ಇದೆ ಪ್ರಾಡಕ್ಟ್. ಸೊ ತುಂಬಾ ಚೆನ್ನಾಗಿದೆ ಸರ್. ಅವ್ರ ಹತ್ರ ಫೀಡ್ಬ್ಯಾಕ್ ಕೇಳ್ತೇನೆ ನಾನು. ಯಾವುದೇ ಒಂದು ಪ್ರಾಡಕ್ಟ್ ಕೊಟ್ರೆ ಈ ಸಲ ಮಾತ್ರ ಯಾರಿಗೂ ನಾನು ಒಂದು ಸ್ಯಾಂಪಲ್ ಆಗಿ ಕೊಡ್ಲಿಲ್ಲ, ಎಲ್ಲತ್ರ ಹಣ ತಕೊಂಡಿದ್ದೇನೆ. ಸೊ ಹಾಗೆ ಅವರೇ ಬಂದು ನಮ್ಮ ಹತ್ರ ನನ್ಗೆ ಒಂದು ಬಾಕ್ಸ್ ಬೇಕು, ತುಂಬಾ ಚೆನ್ನಾಗಿದೆ, ಮತ್ತೆ ತುಂಬಾ ಕಲರ್ ಕೂಡ ಹಾಗೆ ಡಾರ್ಕ್ ಆಗಿದೆ, ಮತ್ತೆ ಒಂದು ಬೇರೆ ಕಲರ್ ಎಲ್ಲ 10 ದಿವಸದಲ್ಲಿ ಹೋಗ್ತದೆ. ಯಾರಿಗೆ ಜಾಸ್ತಿ ತಲೆಯಲ್ಲಿ ಬೆವರು ಇರ್ತದೆ ಸರ್, ಅದು ಬೇಗ ಹೋಗ್ತದೆ. ಸೊ ಯಾರಿಗೆ ಕಡಿಮೆ ಇರ್ತದೆ, ಹಾಗೆ ಕಡಿಮೆ ಬೆವರು ಇರ್ತದೆ, ಅವರಿಗೆ ಸ್ವಲ್ಪ ಜಾಸ್ತಿ ದಿನ ಬರ್ತದೆ. ಇದು ನಮ್ಮದೊಂದು 15 ಡೇಸ್ 16 ಡೇಸ್ಗೆ ಬರ್ತದೆ ಸರ್. ಹಾಗೆ ಅವರೇ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ, ಇದನ್ನ ನೋಡಿ ಬಾರಿ ಚೆನ್ನಾಗಿದೆ ಅಂತ ಹೇಳಿ. ಈಗ ನಿಮ್ಮದು ಮೀಟಿಂಗ್ ಆಗ್ತಾ ಇರುವಾಗಲೇ ಸರ್ ನನಗೆ ಈಗ ಒಂದು ಬಾಕ್ಸ್ ಆರ್ಡರ್ ಬಂತು. ಅವ್ರೇನ್ ಮೀಟಿಂಗ್ ಅಲ್ಲಿ ಇರ್ಲಿಲ್ಲ, ಅವರಿಗೆ ಒಂದು 4 ಕೊಟ್ಟಿದ್ದೆ ಸ್ಯಾಚೆಟ್, ಅದು ಖಾಲಿ ಆಯ್ತು. ನಂಗೊಂದು ಬಾಕ್ಸ್ ಕೊಟ್ಟು ಕಳಿಸಿ ಅಂತ ಹೇಳಿ ಫೋನ್ ಮಾಡಿದ್ರು. ಈಗ ರೆಡಿ ಮಾಡ್ತಾ ಇದ್ದೇನೆ ನಾನು. ಥ್ಯಾಂಕ್ ಯು ಸರ್. ನಾವು ಮೀಟಿಂಗ್ ಮಾಡಿದ್ದ ಅವರಿಗೆ ಟೆಲಿಕಮ್ಯುನಿಕೇಶನ್ ಆಯ್ತಾ ಅಂತ. ಹೌದು ಸರ್, ಹೌದು ಹೌದು ಸರ್. ಅದಕ್ಕೆ ನಾನು ಹೇಳಿದ್ದೆ, ನಾನು ಅದೇ ಮೀಟಿಂಗ್ ಅಲ್ಲಿ ಇದ್ದೇನೆ ಸರ್, ಇದು ಮೀಟಿಂಗ್ ಅಲ್ಲಿ ಇದ್ದೇನೆ ಇವತ್ತು, ನೋನಿ ಹೇರ್ ಕಲರೇ ನಮ್ಗೆ ಕ್ಲಾಸ್ ಇವತ್ತು ಅಂತ ಹೇಳಿದೆ. ಅವ್ರು ಸ್ವಲ್ಪ ಏಜ್ಡ್, ಮೇ ಬಿ ಅರೌಂಡ್ 65+. ಅದ್ರಲ್ಲಿ ಇವತ್ತೇ ಕೊಟ್ಟು ಕಳಿಸಿ ನಂಗೆ ಖಾಲಿ ಆಗಿದೆ ಅಂತ ಹೇಳಿದ್ರು ಸರ್. ನೋಡಿ, ಗ್ರೇಟ್, ಇವರ್ ಮಾಡೆಲ್ ಮೇಡಮ್. ನೀವೀಗ ಇದನ್ನ ಸ್ವಲ್ಪ ನೀವು ಜನರಿಗೆ ಹೇಳ್ಬೇಕು. ನೀವೀಗ ನೋಡಿ 10 ಬಾಕ್ಸ್ ಮೂವ್ಮೆಂಟ್ ಮಾಡಿದ್ರೆ ಅಂತ. ನಮ್ಮ ಕೆಲವರು ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವ ರೀತಿ ಪೊಸಿಷನ್ ಮಾಡ್ಬೋದು, ಈಸಿ ಪೊಸಿಷನ್ ಮಾಡ್ಲಿಕ್ಕೆ ಈಸಿ ಇದು. ಸೊ ಒನ್ಸ್ ನೀವು ಒಂದು ಪ್ಯಾಕೆಟ್ ಅನ್ನ ಕೊಡಿ, 75 rupees ತಗೊಂಡು ಒಂದು ಪ್ಯಾಕೆಟ್ ಕೊಡಿ ಅವರಿಗೆ, ಮತ್ತೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಆಗ್ತದೆ. ಯಾಕಂದ್ರೆ ಬೇರೆ ಹೆಜಾರ್ಡಸ್ ಯೂಸ್ ಮಾಡಿರ್ತಾರೆ ಅವರು. ಸೊ ಇದು ಒಂದೇ ಸಲ ಅವರಿಗೆ ಸ್ಮೂತ್ ಆಗ್ತದೆ, ಡಾರ್ಕ್ ಆಗ್ತದೆ, ಈಸಿ ಆಗ್ತದೆ. ಸೊ ಹಾಗಾಗಿ ನೀವು ಅದನ್ನ ಪೊಸಿಷನ್ ಮಾಡ್ಬೋದು ಈಸಿಯಾಗಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.